ಇವತ್ತಿನ ಶುಭೋದಯ ಇದು ಕೇವಲ ಮತ್ತೊಂದು ದಿನದ ಆರಂಭವಲ್ಲ, ಇದೊಂದು ಸ್ಮರಣೆಯ ಸೂರ್ಯೋದಯ. ಭಾರತ ಗಣರಾಜ್ಯ ದಿನದಂದು ಸೂರ್ಯೋದಯಕ್ಕೂ ಮುನ್ನವೇ ನಮ್ಮ ಪಾಥ್ವೇಸ್ ಘಟಕದಲ್ಲಿ ಶಿಸ್ತು ಮತ್ತು ಶ್ರದ್ಧೆಯು ಎಲ್ಲರಲ್ಲಿಯೂ ಜಾಗೃತಗೊಳ್ಳುತ್ತದೆ. ರಂಗೋಲಿಯ ಬಣ್ಣಗಳು ಕಲೆ ಮತ್ತು ಭಕ್ತಿಯಿಂದ ಈ ದಿನವನ್ನು ಸ್ವಾಗತಿಸುತ್ತವೆ. ಅತಿಥಿ ಸತ್ಕಾರದ ಪ್ರತಿಯೊಂದು ಅಂಶವೂ ಕಾಳಜಿ ಮತ್ತು ಗೌರವದೊಂದಿಗೆ ಸಿದ್ಧವಾಗುತ್ತದೆ. ನಾವು ಪ್ರತಿನಿತ್ಯ ಬಳಸುವ ಖಾಲಿ ಹಾಳೆಗಳು ಸಹ ಹೊಸ ಹೊಳಪನ್ನು ಪಡೆದುಕೊಳ್ಳುತ್ತವೆ. ಬಾಗಿಲಿನ ತೋರಣವು ತ್ರಿವರ್ಣದ ಸಂಕೇತವಾಗುತ್ತದೆ. ಭಾಷಣಗಳು ಮೌನ ಮತ್ತು ಏಕಾಗ್ರತೆಯಿಂದ ಸಿದ್ಧಗೊಳ್ಳುತ್ತವೆ. ಅದರ ಪ್ರತಿಯೊಂದು ಪದವು ಪ್ರಮುಖ ಉದ್ದೇಶದಿಂದ ಪ್ರತಿಧ್ವನಿಸಲು ತಯಾರಾಗುತ್ತದೆ. ಇಲ್ಲಿನ ವೇದಿಕೆಯು ಹೊಸ ಮೆರುಗು ಪಡೆದುಕೊಂಡು ಅತಿಥಿಗಳ ಹೃದಯಪೂರ್ವಕ ಸ್ವಾಗತಕ್ಕಾಗಿ ಕಾಯುತ್ತದೆ. ಅದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ರಾಷ್ಟ್ರದ ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಕ್ಷಣಕ್ಕಾಗಿ. ಏಕೆಂದರೆ ಇಲ್ಲಿನ ಆಚರಣೆಗಳು ಸರಳವಾಗಿರುವುದಿಲ್ಲ, ಬದಲಾಗಿ ಅವು ಶ್ರದ್ಧೆ ಹಾಗೂ ಏಕತೆಯ ಸಮನ್ವಯದಿಂದ ನಮ್ಮ ತ್ರಿವರ್ಣವನ್ನು ಗೌರವದಿಂದ ಎತ್ತಿ ಹಿಡಿಯುವ ರಾಷ್ಟ್ರೀಯ ಹಬ್ಬ. 2026ನೇ ವರ್ಷದಲ್ಲಿ ಭಾರತವು ತನ್ನ 77ನೇ ಗಣರಾಜ್ಯ ದಿನವನ್ನು ಆಚರಿಸುವಾಗ ನಾವುಗಳು ಮತ್ತೊಮ್ಮೆ ಪ್ರೇಕ್ಷಕರಾಗಿ ಅಲ್ಲ, ನಮ್ಮ ಪರಂಪರೆಯ ದೀಪವಾಹಕರಾಗಿ ನಿಂತಿದ್ದೇವೆ. ನಮ್ಮ ಪರಂಪರೆಯ ವಿಪರ್ಯಾಸವೇನೆಂದರೆ, ನಮ್ಮ ಅಸ್ತಿತ್ವಗಳನ್ನು ನಾಶ ಮಾಡಲು ಬಂದಂತಹ ಆಕ್ರಮಣಕಾರಿಗಳ ಹಾಗೂ ಅವುಗಳನ್ನು ಸಂರಕ್ಷಿಸಲು ಸ್ಥಾಪಿತವಾದಂತಹ ಸಾಮ್ರಾಜ್ಯಗಳ ಆಳ್ವಿಕೆಯ ಹಿಂದೆ ಹೋದಂತೆ ನಾವು ಅವುಗಳನ್ನು ನಮ್ಮ ಇತಿಹಾಸವೆಂದು ಪರಿಗಣಿಸದೆ ಕಟ್ಟುಕತೆಯೆಂದು ನಂಬುತ್ತೇವೆ. ಆದರೆ ಅದು ಶತಮಾನಗಳಿಂದ ನಮ್ಮ ಪರಂಪರೆಯ ಮೂಲಕ ಜೀವಂತವಾಗಿದೆ. ಅದು ಕೇವಲ ಕಥೆಯಾಗಲು ಹೇಗೆ ಸಾಧ್ಯ? ಅದು ಮಿಥ್ಯವಲ್ಲ, ಪೌರಾಣಿಕವೂ ಅಲ್ಲ. ಅದು ನಮ್ಮ ಇತಿಹಾಸ, ನಮ್ಮ ಅಸ್ತಿತ್ವ. ಇಂದು ತ್ರಿವರ್ಣ ಧ್ವಜವನ್ನು ನಾವು ಹಾರಿಸುವಾಗ ಅದು ಕೇವಲ ಗಣರಾಜ್ಯ ದಿನದ ಆಚರಣೆಗೆ ಅಷ್ಟೇ ಸೀಮಿತವಾಗದೆ ನಮ್ಮ ಪರಂಪರೆ, ನಮ್ಮ ಪೂರ್ವಜರ ಇತಿಹಾಸವನ್ನು ಸ್ಮರಿಸುವ ದರ್ಪಣವಾಗಲಿ. ತ್ರಿವರ್ಣ ಕಾಶಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಕಥೆಯಲ್ಲ, ಇದು ನಮ್ಮ ಇತಿಹಾಸದ ಅಸ್ತಿತ್ವ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ.
न सदासीन् नो सुदासीत् तदानीं नासीद् रजोन् व्योम परोयत् किम् अवारिव कुहकस्य शरमन्नु अंबा किम् असीದ್ ಗಹನಂ ಗಭೀರಂ. ಸೃಷ್ಟಿ ಹುಟ್ಟುವ ಮುಂಚೆ ಅಲ್ಲಿ ಮೌನ ಮಾತ್ರವಿತ್ತು. ಬೆಳಕೂ ಇರಲಿಲ್ಲ, ಆಕಾರವೂ ಇರಲಿಲ್ಲ, ಶಬ್ದವೂ ಇರಲಿಲ್ಲ. ಶಾಶ್ವತ ಶೂನ್ಯ ಮಾತ್ರ. ಆ ಸ್ತಬ್ಧತೆಯೊಳಗೆ ಸೃಷ್ಟಿಯ ಮೂಲ ಅಡಗಿತ್ತು, ಕಾಣದಂತೆ, ಕೇಳದಂತೆ. ಆದರೆ ಸೃಷ್ಟಿಯು ಪ್ರಾರಂಭಗೊಳ್ಳಲು ಕಾಯುತ್ತಿತ್ತು. ತದನಂತರ ಮೊದಲ ಧ್ವನಿ ಬಂದಿತ್ತು. ಅದು ಕತ್ತಲೆಯನ್ನು ಚಿಮ್ಮಿದ ಧ್ವನಿಯಾಗಿತ್ತು. ಬೆಳಕನ್ನು ಬ್ರಹ್ಮಾಂಡದ ಬಟ್ಟಲಿಗೆ ನೀಡಿತ್ತು. ಆಕಾಶಗಂಗೆಗಳು ಆವೃತವಾಗಿ ಪ್ರಜ್ವಲಿಸಿದವು. ನಕ್ಷತ್ರಗಳು ಜೀವದ ಜ್ವಾಲೆಯಿಂದ ದಹಿಸಿದವು ಮತ್ತು ಪೃಥ್ವಿ ಬಾಹ್ಯಾಕಾಶದ ಮಹಾಸಮುದ್ರದಲ್ಲಿ ತನ್ನ ಸ್ಥಾನ ಪಡೆದಳು. ಶಾಶ್ವತ ಸತ್ಯದಿಂದ ಮೂವರು ದಿವ್ಯ ಶಕ್ತಿಗಳು ಉದಯಿಸಿದರು. ಸೃಷ್ಟಿಕರ್ತ ಬ್ರಹ್ಮ, ವಿಕಾಸಕರ್ತ ವಿಷ್ಣು, ವಿನಾಶಕರ್ತ ಶಿವ. ಈ ಶಕ್ತಿಗಳ ಸಮನ್ವಯದಿಂದ ನಮ್ಮ ಅಸ್ತಿತ್ವವು ರೂಪುಗೊಂಡು ಯುಗಗಳಾರಂಭವಾದವು. ಅನಂತ ಸೃಷ್ಟಿಯ ವ್ಯಾಪ್ತಿಯಲ್ಲಿ ಒಂದು ಪವಿತ್ರ ಭೂಮಿಯ ಉದಯವಾಯಿತು. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೈಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೆ ಯತ್ರ ಸಂತತಿಃ. ಈ ಪುಣ್ಯ ಭೂಮಿಯ ನದಿಗಳು ವೇದಗಳ ನಾದವನ್ನು ಹೊತ್ತು ಹರಿಯುತ್ತವೆ. ಇಲ್ಲಿ ಬ್ರಹ್ಮರ್ಷಿಗಳಂತಹ ಮಹಾನ್ ಋಷಿಗಳು ತಪಸ್ಸು ಮಾಡಿದ್ದಾರೆ. ಅನೇಕ ರಾಜರು ಆಡಳಿತದಲ್ಲಿ ಧರ್ಮ, ಸತ್ಯತೆಯನ್ನು ತೋರಿದ್ದಾರೆ. ಈ ಪುಣ್ಯ ಭೂಮಿಯ ಮಣ್ಣಿನಲ್ಲಿ ನಮ್ಮ ಪೂರ್ವಜರ ತ್ಯಾಗದ ಸುಗಂಧ ಅಡಗಿದೆ. ಇದು ಶೌರ್ಯ ಮತ್ತು ಜ್ಞಾನ ಸಮನ್ವಯವಾಗುವಂತಹ ಭೂಮಿ. ಈ ಭೂಮಿಯಲ್ಲಿ ಆಗುವಂತಹ ಪ್ರತಿಯೊಂದು ಸೂರ್ಯೋದಯವು ಸತ್ಯದ ಪ್ರತಿಜ್ಞೆಯಾಗಿ ಪ್ರಕಾಶಿಸುತ್ತದೆ. ಈ ಪವಿತ್ರ ಭೂಮಿಯ ಮೇಲೆಯೇ ಮಾನವನ ಮೊದಲ ಯುಗ ಆರಂಭವಾಯಿತು. ಅದುವೇ ಸತ್ಯವೇ ಶ್ವಾಸವಾಗಿದ್ದ ಕಾಲ, ಧರ್ಮವೇ ಜೀವನದ ಮಾರ್ಗವಾಗಿದ್ದ ಯುಗ. ಅದುವೇ ಸತ್ಯಯುಗ. ಕೃತಂ ತತ್ ಸತ್ಯಯುಗಂ ನಾಮ ಯತ್ರ ಧರ್ಮಃ ಸನಾತನಃ ಅನೃತಂ ನ ತದಾ ಆಸಿತ್ ಸರ್ವಂ ವಿಶ್ವಾಸ ಲಕ್ಷಣಂ. ಕೃತಂ ಅಂದರೆ ಸತ್ಯಯುಗವು, ಸನಾತನ ಧರ್ಮವು ಪೂರ್ಣವಾಗಿರುವಂತಹ ಕಾಲವಾಗಿತ್ತು. ಅನೃತಂ ಎಂಬುದೇ ಇರಲಿಲ್ಲ ಮತ್ತು ಎಲ್ಲವೂ ವಿಶ್ವಾಸ ಲಕ್ಷಣಂ. ಜನರು ಸತ್ಯವನ್ನು ಆರಾಧಿಸುತ್ತಿದ್ದರು. ಸತ್ಯಯುಗವು ಭಾರತೀಯ ಪುರಾಣಗಳ ಪ್ರಕಾರ 4 ಯುಗಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಪವಿತ್ರವಾದದ್ದು. ಈ ಯುಗದಲ್ಲಿ ಸತ್ಯ, ಧರ್ಮ, ನೀತಿ, ಆಧ್ಯಾತ್ಮಿಕತೆಯು ಸಂಪೂರ್ಣವಾಗಿ ಪ್ರಬಲವಾಗಿತ್ತು. ಜನರು ಯಾವುದೇ ಕಪಟ, ದುರಾಸೆ ಮತ್ತು ಅಧರ್ಮವಿಲ್ಲದೆ ಧರ್ಮದ ಮಾರ್ಗವನ್ನು ಅನುಸರಿಸುತ್ತಿದ್ದರು. ಸತ್ಯಯುಗದ ಭಾರತ ವರ್ಷವು ಸತ್ಯ, ಧರ್ಮ, ದಯೆ ಮತ್ತು ಜ್ಞಾನದ ಸ್ವರ್ಣಯುಗವಾಗಿತ್ತು. ಸತ್ಯ ಹರಿಶ್ಚಂದ್ರನ ಸತ್ಯನಿಷ್ಠೆ, ಶಿಬಿಯ ಜೀವಕಾರುಣ್ಯ, ಮನುವಿನ ಧರ್ಮದ ಕಾನೂನುಗಳು ಈಗಲೂ ಭರತ ಭೂಮಿಯಲ್ಲಿ ಶಾಶ್ವತವಾಗಿದೆ. ಕಾಲಚಕ್ರ ತಿರುಗಿದಂತೆ ಹೊಸ ಪ್ರಭಾತ ಉದಯವಾಯಿತು. ಅದುವೇ ತ್ರೇತಾಯುಗ. ತ್ರೇತಾಯಂ ಧರ್ಮಃ ಪಾದತ್ರಯೇಣ ಸನ್ನಹತಿ ಸತ್ಯಂ ದಯಾ ತಪಃ ಶಾಂತಿ ತತ್ರ ಲೋಕೆ ಪ್ರತಿಷ್ಠಿತಂ. ತ್ರೇತಾಯುಗದಲ್ಲಿ ಧರ್ಮವು 3 ಮೌಲ್ಯಗಳಿಂದ ದೃಢವಾಗಿತ್ತು. ಸತ್ಯ, ಕರುಣೆ, ತಪಸ್ಸು ಮತ್ತು ಶಾಂತಿಯನ್ನು ಈ ಯುಗದ ಜನರು ಅನುಸರಿಸುತ್ತಿದ್ದರು. ಈ ಯುಗದ ಹೃದಯ ಭಾಗವೇ ಶ್ರೀರಾಮನ ಆದರ್ಶ ಜೀವನ. ವಾಲ್ಮೀಕಿ ರಾಮಾಯಣದ ಶ್ಲೋಕದಂತೆ ರಾಮೋ ವಿಗ್ರಹವಾನ್ ಧರ್ಮಃ ಸಾಧುಃ ಸತ್ಯ ಪರಾಕ್ರಮಃ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಮಿವ ವಾಸವಃ ಎಂದು ರಾಮನನ್ನು ಧರ್ಮದ ಸಾಕಾರ ರೂಪವೆಂದು ವರ್ಣಿಸಲಾಗಿದೆ.
ಋಷಿ ವಿಶ್ವಾಮಿತ್ರನು ಕ್ಷತ್ರಿಯನಾಗಿದ್ದರೂ ತಪಸ್ಸಿನಿಂದ ಬ್ರಹ್ಮಶ್ರೀಯಾಗಿ ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಸಾರಿದಂತಹ ಯುಗ. ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಸಂದರ್ಭದಲ್ಲಿಯೂ ತಮ್ಮ ಧರ್ಮನಿಷ್ಠೆಯನ್ನು ಕಾಪಾಡಿ ಸ್ತ್ರೀ ಶಕ್ತಿಯ ವೈಭವವನ್ನು ಜಗತ್ತಿಗೆ ಸಾರಿದಂತಹ ಯುಗ. ಲಕ್ಷ್ಮಣನು ಭಕ್ತಿ, ವೀರತ್ವ, ಕರ್ತವ್ಯದ ಮೂರ್ತಿಯಾಗಿ ಸದಾ ಅಣ್ಣನ ಹೆಗಲಿಗೆ ನಿಂತು ವನವಾಸದಲ್ಲಿಯೂ ಕೈಬಿಡದೆ ಸಹೋದರತ್ವವನ್ನು ತೋರಿದಂತಹ ಯುಗ. ಸುಗ್ರೀವ, ಹನುಮಂತ, ಅಂಗದ, ಜಾಂಬವಂತರಂತಹ ವಾನರ ವೀರರು ಶ್ರೀರಾಮನಿಗೆ ತಮ್ಮ ಸಂಪೂರ್ಣ ಸಹಾಯ ನೀಡಿ ರಾಮನ ಧರ್ಮಯುದ್ಧದಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಶೌರ್ಯ, ಭಕ್ತಿ, ಒಗ್ಗಟ್ಟಿನಿಂದ ರಾಮ ಸೇತುವೆ ನಿರ್ಮಿಸಿ ಲಂಕೆಯ ವಿರುದ್ಧ ಜಯ ಸಾಧಿಸಿದಂತಹ ಯುಗ. ಲಂಕೆಯು ದಹಿಸಿದ್ದು ಕೇವಲ ಅಗ್ನಿಸ್ಪರ್ಶದಿಂದಲ್ಲ, ಅದು ಸೀತಾಮಾತೆಯ ಸಂಕಲ್ಪದಿಂದ. ರಾಮಾಯಣವು ಶಾಶ್ವತ ಇತಿಹಾಸವಾಗಿ ಇಂದಿಗೂ ಧರ್ಮ, ಕರ್ತವ್ಯ, ತ್ಯಾಗದ ಪಾಠವನ್ನು ಜಗತ್ತಿಗೆ ಕಲಿಸುವಲ್ಲಿ ಯಶಸ್ವಿಯಾಗಿದೆ. ತ್ರೇತಾಯುಗದ ಅಂತ್ಯದೊಂದಿಗೆ ಶ್ರೀರಾಮನ ಧರ್ಮದ ಯುಗ ನಿಧಾನವಾಗಿ ಕಣ್ಮರೆಯಾಗಿ ಹೊಸ ಯುಗದ ಉದಯವಾಯಿತು. ಅದುವೇ ದ್ವಾಪರ ಯುಗ. ದ್ವಾಪರೇ ಧರ್ಮ ದ್ವಿಪಾದೇನ ಸಂಸ್ಥಿತಃ ಸತ್ಯಂ ತಪಃ ಶಾಂತಿ ಲೋಕೆ ಪ್ರತಿಷ್ಠಿತಂ ಎಂಬ ಶ್ಲೋಕದಂತೆ ದ್ವಾಪರ ಯುಗದಲ್ಲಿ ಧರ್ಮವು ಕೇವಲ 2 ಮೌಲ್ಯಗಳಿಂದ ಕೂಡಿತ್ತು. ಸತ್ಯ, ತಪಸ್ಸು ಮತ್ತು ಶಾಂತಿ. ಈ ಮೌಲ್ಯಗಳು ಜೀವಂತವಾಗಿದ್ದರೂ ಅಧರ್ಮವು ಹೆಚ್ಚಾದಂತೆ ಲೋಕವು ಧರ್ಮದಿಂದ ದೂರ ಸರಿಯತೊಡಗಿತು. ಈ ಯುಗದ ದಿವ್ಯತೆಯ ಪ್ರತೀಕವೆಂದರೆ ಶ್ರೀಕೃಷ್ಣ. ಶ್ರೀಕೃಷ್ಣನ ತತ್ವಗಳು, ಉಪದೇಶಗಳು ಈ ಯುಗದ ಸ್ಥಿರತೆಯನ್ನು ಕಾಪಾಡಿದವು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮವನ್ನು ಪುನರ್ಸ್ಥಾಪಿಸಲು ಜನಿಸಿದನು. ಅವನು ಕೌರವರ ಅಧರ್ಮವನ್ನು ಧ್ವಂಸ ಮಾಡಿ ಪಾಂಡವರ ಧರ್ಮಯುದ್ಧದಲ್ಲಿ ದಿವ್ಯ ಮಾರ್ಗದರ್ಶಕನಾಗಿ ನಿಂತನು. ಯಥೋ ಧರ್ಮಸ್ಯ ತಥೋ ಹನುಮಾನ್, ಯಥೋ ಹನುಮಾನ್ ತಥೋ ಜಯಃ. ಈ ಶ್ಲೋಕದ ಸಮರ್ಪಕ ನಿದರ್ಶನವನ್ನು ನಾವು ಶ್ರೀ ಕೃಷ್ಣಾರ್ಜುನರ ರಥದ ಧ್ವಜದಲ್ಲಿ ನಾವು ಕಾಣಬಹುದು. ಕುರುಕ್ಷೇತ್ರದ ಪವಿತ್ರ ಭೂಮಿಯಲ್ಲಿ ಶ್ರೀಕೃಷ್ಣನು ಮಾನವ ಕುಲಕ್ಕೆ ನೀಡಿದ ಪರಮೋಪದೇಶವೇ ಮೋಕ್ಷದ 3 ಮಾರ್ಗಗಳು. ಕರ್ಮಯೋಗ ಅಂದರೆ ಧರ್ಮಪರ ಕೃತ್ಯಗಳ ಮಾರ್ಗ. ಭಕ್ತಿಯೋಗ ಅಂದರೆ ನಿಷ್ಠೆಯುಳ್ಳ ಭಕ್ತಿ ಮತ್ತು ಸಮರ್ಪಣೆಯ ಮಾರ್ಗ. ಜ್ಞಾನಯೋಗ ಅಂದರೆ ದಿವ್ಯ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಈ ತತ್ವಗಳು ಭಗವದ್ಗೀತೆಯಲ್ಲಿ ಇಂದಿಗೂ ಅಮರಗೊಂಡು ಮಾನವ ಕುಲಕ್ಕೆ ಶಾಶ್ವತ ಆತ್ಮದ ಮಾರ್ಗದರ್ಶಕವಾಗಿ ಪ್ರಕಾಶಿಸಿವೆ. ಪ್ರಭಾಸ್ ಕ್ಷೇತ್ರದಲ್ಲಿ ಶ್ರೀಕೃಷ್ಣನು ಈ ಲೋಕವನ್ನು ತ್ಯಜಿಸಿದ ಕ್ಷಣ ದ್ವಾಪರ ಯುಗದ ಅಂತಿಮ ಕಿರಣವು ನಿಧಾನವಾಗಿ ಕಣ್ಮರೆಯಾಯಿತು. ಅದರೊಂದಿಗೆ ಸಾಗರವು ತನ್ನ ಅಲೆಗಳಲ್ಲಿ ಸ್ವರ್ಣ ನಗರಿಯಾದ ದ್ವಾರಕೆಯನ್ನು ನುಂಗಿಕೊಂಡಿತು. ತದನಂತರ ಹೊಸ ಅಧ್ಯಾಯ ಆರಂಭವಾಯಿತು. ಅದುವೇ ಕಲಿಯುಗ. जगदम्ब नहीं झुकने दूंगी झांसी का स्वाभिमान, नहीं झुकने दूंगी मातृभूमि का मस्तक। Down with British imperialism! Down with British tyranny!
At the stroke of the midnight hour, when the world sleep, India will awake to light and lead up. पर तलवार की नोक पर या एटम बॉम्ब के डर से कोई हमारे देश को झुकाना चाहे, दबाना चाहे, ये देश हमारा दबने वाला नहीं। Your effort has been destroyed. You are surrounded on all sides. And if you don't surrender, you will be killed unmercifully. भाइयों और बहनों, राष्ट्रपति जी ने आपातकाल की घोषणा की है। इससे आतंकित होने का कोई कारण नहीं है। Today at 15:45 hours, India conducted 3 underground nuclear tests in the Pokhran Lake. For the attack, and it was like the Bravo company's success signal वो आया, which was passed to our CEO Colonel Joshi on the radio set. After the another bunker was captured, my company's success signal was ये दिल मांगे मोर. Don't come up. I'll handle this. उन्हें कश्मीर चाहिए और हमें उनका सर। एक देश में 2 विधान, 2 निशान, 2 प्रधान नहीं चल सकते। हम आर्टिकल 370 हटाएंगे। ये नया हिंदुस्तान है। ये घर में घुसेगा भी और मारेगा भी। ಭಾರತ ಇದು ಆಧುನಿಕತೆಯಲ್ಲಿಯೂ ಕೂಡ ವಿಶ್ವಗುರುವಿನ ಸಂಕಲ್ಪದೊಂದಿಗೆ ಪ್ರಬಲವಾಗುತ್ತಿದೆ ಮತ್ತು ಇನ್ನಿತರ ದೇಶಗಳಿಗಿಂತಲೂ ವಿಭಿನ್ನ ಮತ್ತು ವಿಶೇಷವಾಗಿದೆ. ಅಂದರೆ ಅದು ತನ್ನ ಅಸ್ಮಿತೆಯನ್ನು ಮರೆತಿಲ್ಲ. ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ, ಮುಖ್ಯವಾಗಿ ಕ್ರೀಡೆ, ತಂತ್ರಜ್ಞಾನ, ಖಗೋಳಶಾಸ್ತ್ರ, ಬಾಹ್ಯಾಕಾಶಗಳಂತಹ ಆಧುನಿಕತೆಯನ್ನು, ಜ್ಯೋತಿಷ್ಯ, ಆಯುರ್ವೇದಗಳಂತಹ ಪರಂಪರೆಯ ಸಾಂಸ್ಕೃತಿಕ ಹಿನ್ನೆಲೆಗಳನ್ನು ಸಮೀಕರಿಸಿ ತುಂಬ ಪ್ರಬಲವಾಗಿದೆ. ಭಾರತ ದೇಶ ಒಂದೇ ಆದರೂ ಅದು 29 ರಾಜ್ಯಗಳು ಹಾಗೂ 9 ಕೇಂದ್ರಾಡಳಿತ ಪ್ರದೇಶಗಳ ಸಮೂಹ. ಪ್ರತಿಯೊಂದು ಭಾಗದ ಭಾಷೆ, ಧರ್ಮ, ಆಚಾರ ಹಾಗೂ ಸಾಂಸ್ಕೃತಿಕ ಪದ್ಧತಿಗಳು ವಿಭಿನ್ನವಾದರೂ ಅದರ ಮೂಲ ಸನಾತನ ಸಂಸ್ಕೃತಿ. ವೈಯಕ್ತಿಕ ವಿವಿಧತೆಯಲ್ಲಿ ದೇಶಪ್ರೇಮದ ಏಕತೆಯನ್ನು ಸಾರುವ ಭಾರತದ ರಾಜ್ಯಗಳು ದೇಶದ ಪ್ರಗತಿಗೆ ಸದಾ ಸಿದ್ಧ ಎನ್ನುವ ಹಾಗೆ ಹಲವಾರು ಕೊಡುಗೆಗಳನ್ನು ಕೊಡುತ್ತಾ ಇಂದಿಗೂ ವಿಶ್ವಗುರುವಿನ ಸಂಕಲ್ಪದೊಂದಿಗೆ ಸಮನ್ವಯವಾಗಿ ಶ್ರಮಿಸುತ್ತಿದೆ. ಭಾರತ ಎನ್ನುವ ಪದ ಕೇಳಿದ ತಕ್ಷಣವೇ ನೆನಪಿಗೆ ಬರುವುದು ತ್ರಿವರ್ಣ ಧ್ವಜ. ನಾವು ಸಂಪೂರ್ಣ ಭಾರತವನ್ನು ಆ ತ್ರಿವರ್ಣ ಧ್ವಜದಲ್ಲಿ ಕಾಣುತ್ತೇವೆ. ಇದು ಸೈನಿಕರ ಉಸಿರು, ಯುವಕರ ಸ್ಫೂರ್ತಿ, ನಮ್ಮ ಪೂರ್ವಜರ ತ್ಯಾಗ ಮತ್ತು ಅವರ ದೇಶ ಪ್ರೇಮವನ್ನು ಕಾಣುವ ದರ್ಪಣ.
ಈ ಭಾರತೀಯ ಧ್ವಜದ ಪರಿಕಲ್ಪನೆಯನ್ನು ಮೊದಲು 1904ರಲ್ಲಿ ಸ್ಕಾಟ್ ಐರಿಷ್ ಮೂಲದ ಸಿಸ್ಟರ್ ನಿವೇದಿತಾ ವಿನ್ಯಾಸಗೊಳಿಸಿದರು. ಈ ಧ್ವಜದ ಹಿನ್ನೆಲೆ ಕೆಂಪು ಬಣ್ಣದ್ದಾಗಿದ್ದು, ಭಗವಾನ್ ಇಂದ್ರನ ಆಯುಧವಾದ ವಜ್ರಾಯುಧವನ್ನು ಅದರ ಮೇಲೆ ಚಿತ್ರಿಸಲಾಗಿತ್ತು. ಅದರೊಂದಿಗೆ ವಂದೇ ಮಾತರಂ ಬರಹವನ್ನು ಬಂಗಾಳಿ ಭಾಷೆಯಲ್ಲಿ ಬರೆಯಲಾಗಿತ್ತು. ನಂತರ ಆಗಸ್ಟ್ 7, 1906ರಂದು ಹೊಸ ಅವತರಣಿಕೆಯ ಧ್ವಜವನ್ನು ಕಲ್ಕತ್ತಾದ ಪಾರ್ಸಿ ಬಗಾನ್ ಚೌಕ್ನಲ್ಲಿ ಹಾರಿಸಲಾಯಿತು. ಇದನ್ನು ಸಚೇಂದ್ರ ಪ್ರಸಾದ್ ಬೋಸ್ ಮತ್ತು ಹೇಮಚಂದ್ರ ಕನುಂಗೋ ವಿನ್ಯಾಸಗೊಳಿಸಿದ್ದು, ಅದರ ಮೇಲ್ಭಾಗವು ಹಸಿರು, ಅದರ ಜೊತೆಗೆ 8 ಕಮಲಗಳು, ಹಳದಿ, ವಂದೇ ಮಾತರಂ ಬರಹ ಮತ್ತು ಕೆಂಪು ಪಟ್ಟಿಗಳನ್ನು ಹೊಂದಿದ್ದು ಹಾಗೂ ಸೂರ್ಯ ಮತ್ತು ಚಂದ್ರನ ಚಿತ್ರಗಳಿಂದ ರೂಪುಗೊಳಿಸಲಾಗಿತ್ತು. ನಂತರ 1907ರ ಆಗಸ್ಟ್ 22ರಂದು ಮೇಡಮ್ ಬೀಕಾಜಿ ಕಾಮಾ, ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಶ್ಯಾಮ್ಜಿ ಕೃಷ್ಣವರ್ಮ ಇವರು ಜರ್ಮನಿಯ ಸ್ಟಾಟ್ಗಾರ್ಟ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನದಲ್ಲಿ ಅದೇ ರೀತಿಯ ಧ್ವಜವನ್ನು ಹಾರಿಸಿದರು. ಈ ಧ್ವಜವು 1906ರ ಧ್ವಜದ ಪರಿಷ್ಕೃತ ರೂಪವಾಗಿದ್ದು 8 ಕಮಲ ಹೂಗಳನ್ನು ಒಳಗೊಂಡಿದ್ದು, ಅವುಗಳು ಬ್ರಿಟಿಷ್ ಭಾರತದ 8 ಪ್ರಾಂತ್ಯಗಳನ್ನು ಪ್ರತಿನಿಧಿಸುತ್ತಿದ್ದವು. ನಂತರ 1917ರಲ್ಲಿ ಬಾಲಗಂಗಾಧರ್ ತಿಲಕ್ ಮತ್ತು ಡಾಕ್ಟರ್ ಅನಿ ಬೆಸೆಂಟ್ ರವರ ನೇತೃತ್ವದಲ್ಲಿ ನಡೆದ ಹೋಮ್ ರೂಲ್ ಚಳವಳಿಯ ಸಂದರ್ಭದಲ್ಲಿ ಹೊಸ ಅವತರಣಿಕೆಯ ಧ್ವಜವನ್ನು ಪರಿಚಯಿಸಲಾಯಿತು. ಈ ಧ್ವಜವು 5 ಕೆಂಪು ಮತ್ತು 4 ಹಸಿರು ಸಮತಲ ಪಟ್ಟಿಯನ್ನು ಹೊಂದಿದ್ದು, ಮೇಲಿನ ತುದಿಯಲ್ಲಿ ಯೂನಿಯನ್ ಜಾಕ್ ಹಾಗೂ ಸಪ್ತರ್ಷಿ ಮಂಡಲವನ್ನು ಸಂಕೇತಿಸುವ 7 ನಕ್ಷತ್ರಗಳನ್ನು ಮತ್ತು ಬಲ ತುದಿಯಲ್ಲಿ ಒಂದು ಬಿಳಿಯ ಅರ್ಧಚಂದ್ರವು ಹಾಗೂ ಒಂದು ನಕ್ಷತ್ರವನ್ನು ಒಳಗೊಂಡಿತ್ತು. 1921ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಸ್ವತಂತ್ರ ಪ್ರೇಮಿ ಪಿಂಗಳಿ ವೆಂಕಯ್ಯ ಧ್ವಜಾರೋಹಣ ಮಾಡಿದರು. ಇವರು ಕೆಂಪು, ಹಸಿರು ಮತ್ತು ಬಿಳಿ ಬಣ್ಣದ ಜೊತೆಗೆ ಗಾಂಧೀಜಿಯವರ ಸಲಹೆಯಂತೆ ಈ 3 ಬಣ್ಣಗಳಿಗೆ ಮಧ್ಯದಲ್ಲಿರುವಂತೆ ನೂಲುವ ಚಕ್ರವಿರುವಂತೆ ಧ್ವಜ ವಿನ್ಯಾಸಗೊಳಿಸಿದರು. 1931ರಲ್ಲಿ ಈ ರಾಷ್ಟ್ರಧ್ವಜದಲ್ಲಿ ಐತಿಹಾಸಿಕ ಬದಲಾವಣೆಗಳನ್ನು ಮಾಡಲಾಯಿತು. ಭಾರತದ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಅನುಮೋದಿಸಲಾಯಿತು. ಈ ಧ್ವಜವು ಕೇಸರಿ, ಬಿಳಿ, ಹಸಿರು ಬಣ್ಣಗಳೊಂದಿಗೆ ಬಿಳಿಯ ಪಟ್ಟಿಯ ಮೇಲೆ ನೀಲಿ ನೂಲುವ ಚಕ್ರವಿರುವಂತೆ ವಿನ್ಯಾಸಗೊಳಿಸಲಾಯಿತು. ಆದರೆ ಕೆಲವು ದೂಷಣೆಗಳೊಂದಿಗೆ ಈ ಧ್ವಜವು ತಿರಸ್ಕರಿಸಲ್ಪಟ್ಟಿತು. ಕೊನೆಯದಾಗಿ 1947ರಲ್ಲಿ ಸ್ವತಂತ್ರಾನಂತರ ಭಾರತ ಸಂವಿಧಾನ ಸಭೆಯು 1931ರ ಧ್ವಜವನ್ನು ಅಂತಿಮವಾಗಿ ಅಂಗೀಕರಿಸಿತು. ಆದಾಗ್ಯೂ ಅಶೋಕ ಚಕ್ರವು ನೂಲುವ ಚಕ್ರದ ಸ್ಥಾನದಲ್ಲಿ ಬದಲಾಯಿತು. ಅಂದಿನಿಂದ ಈ ಧ್ವಜ ಭಾರತದ ರಾಷ್ಟ್ರಧ್ವಜವಾಯಿತು. ನಂತರ 1947ರ ಆಗಸ್ಟ್ 15ರಂದು ಹಂಸಾ ಮೆಹ್ತಾರವರ ನೇತೃತ್ವದ ಪ್ರತಿಯೊಬ್ಬ ಭಾರತೀಯ ಮಹಿಳೆಯರ ಪ್ರತಿನಿಧಿಯಾಗಿ ಭಾರತದ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರಿಗೆ ಈ ರಾಷ್ಟ್ರಧ್ವಜವನ್ನು ಅರ್ಪಿಸಿದರು. It is in the fitness of things that this first flag that will fly over this august house should be a gift from the women of India. We have donned the saffron color. We have fought, suffered and sacrificed in the cause of our country's freedom. We have today attained our goal. In presenting this symbol of our freedom, we once more offer our services to the nation. We pledge ourselves
to work for a great India, for building up a nation that will be a nation among nations. We pledge ourselves for working for a greater cause to maintain the freedom that we have achieved. ಕಾಗದದಿಂದ ಬಟ್ಟೆಯವರೆಗೆ ಈ ಧ್ವಜದ ಪರಂಪರೆಯು ಇಂದಿಗೂ ಜೀವಂತವಾಗಿದೆ. ತ್ಯಾಗ, ಶಕ್ತಿ ಮತ್ತು ಭಕ್ತಿಯಿಂದ ರೂಪುಗೊಂಡ ಈ ಧ್ವಜವನ್ನು ಕೇವಲ ತಯಾರಿಸಲಾಗುತ್ತಿಲ್ಲ, ಬದಲಾಗಿ ಆರಾಧಿಸಲಾಗುತ್ತಿದೆ. ನಮ್ಮ ರಾಷ್ಟ್ರದ ಅಸ್ಮಿತೆಗೆ ರೂಪ ನೀಡುವ ಈ ಪವಿತ್ರ ಜವಾಬ್ದಾರಿಯನ್ನು ನಮ್ಮದೇ ಪವಿತ್ರ ನೆಲವಾದ ಕರ್ನಾಟಕವು ನಿರ್ವಹಿಸುತ್ತಿದೆ. ಹೌದು, ತ್ರಿವರ್ಣ ಕಾಶಿ. ಕನ್ನಡ ನಾಡಿನ ಉತ್ತರ ಭಾಗದಲ್ಲಿ ಗಂಡು ಮೆಟ್ಟಿದ ನಾಡು, ಗಂಡುಗಲಿಗಳ ತವರೂರು ಎಂದೆಲ್ಲ ಕರೆಯಲ್ಪಡುವ ಈ ನೆಲ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎನ್ನುವ ಹೆಮ್ಮೆ. ಹುಬ್ಬಳ್ಳಿ ಭಾಷೆಯ ಗತ್ತು, ಖಡಕ್ ಜವಾರಿ ರೊಟ್ಟಿ, ಸಿದ್ಧಾರೂಢ ಅಜ್ಜರ ಮಠಗಳ ಸಾಲು, ಬಾದಾಮಿ ಚಾಳುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಮಹೋನ್ನತ ಮಹೋದಯರು ನೆಲೆಸಿದ ನೆಲೆವೀಡು ಧಾರವಾಡದ ಹೃದಯ ಭಾಗವೇ ಹುಬ್ಬಳ್ಳಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ದಾರಾ ಬೇಂದ್ರೆ ಹಾಗೂ ವಿಕ್ರು ಗೋಕಾಕ್ರವರಂತಹ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ ಭೂಮಿ. ಹಿಂದೂಸ್ತಾನಿ ಸಂಗೀತದ ಮಹನೀಯರಾದ ಭೀಮ್ಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್ ಹಾಗೂ ಉದ್ಯಮಿಗಳಾದ ಸುಧಾಮೂರ್ತಿ ಮತ್ತು ಡಾಕ್ಟರ್ ವಿಜಯ್ ಸಂಕೇಶ್ವರರಂತಹ ಸಮಾಜಮುಖಿ ವ್ಯಕ್ತಿಗಳು ನೆಲೆಸಿರುವಂತಹ ನಾಡಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ಫೋಸಿಸ್ ಇನ್ನು ಸುಮಾರು 17 ಸಂಸ್ಥೆಗಳೊಂದಿಗೆ ದೇಶದ ತಂತ್ರಜ್ಞಾನದ ಬೆನ್ನೆಲುಬಾಗಿ ಈ ಸ್ಥಳ ಹೊರಹೊಮ್ಮಿದೆ. ಇದು ಕೇವಲ ಒಂದು ನಗರವಲ್ಲ, ಇದು ಭಾರತದಲ್ಲಿ ಕೆಂಪುಕೋಟೆ, ರಾಷ್ಟ್ರಪತಿ ಭವನ ಮತ್ತು ಭಾರತದಾದ್ಯಂತ ಇರುವ ಸರ್ಕಾರಿ ಸಂಸ್ಥೆಗಳಿಗೆ ರಾಷ್ಟ್ರಧ್ವಜವನ್ನು ಪೂರೈಸುವ ಪುಣ್ಯಭೂಮಿಯಾಗಿದೆ. ಈ ಸೇವೆ ಹುಬ್ಬಳ್ಳಿ ಧಾರವಾಡದ ಬೆಂಗೇರಿ ಮತ್ತು ಗರಗ ಎಂಬ ಅವಳಿ ನಗರಗಳಿಂದ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯನ್ನು ಇಡೀ ಭಾರತಕ್ಕೆ ತೋರಿಸುವ ಒಂದು ಶಕ್ತಿಯಾಗಿದೆ. ರಾಷ್ಟ್ರಧ್ವಜ ತಯಾರಿಕೆಯ ಪ್ರಯಾಣವು ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗದಿಂದ ಆರಂಭವಾಯಿತು. ಅಲ್ಲಿನ ಪ್ರಮುಖ ಉತ್ಸಾಹಿ ಹೋರಾಟಗಾರರು ಗರಗ ತಾಲೂಕಿನಲ್ಲಿ ಗರಗ ಗ್ರಾಮೋದ್ಯೋಗ ಸಂಘವನ್ನು ಸ್ಥಾಪಿಸಿದರು. ಇದು ಭಾರತದ ರಾಷ್ಟ್ರಧ್ವಜ ತಯಾರಿಕೆಯ ಜವಾಬ್ದಾರಿಯನ್ನು ಹೊತ್ತ ಮೊದಲ ಕೇಂದ್ರವಾಗಿದ್ದು, ಈ ಕೇಂದ್ರವು ಪ್ರಮುಖವಾಗಿ 2 ಉದ್ದೇಶಗಳಿಂದ ಕೂಡಿತ್ತು. ಒಂದು, ಸ್ವದೇಶಿ ಮತ್ತು ಸ್ವತಂತ್ರದ ಸಂಕೇತವಾದ ಖಾದಿ ಉತ್ಪಾದನೆಯನ್ನು ಉತ್ತೇಜಿಸುವುದು. ಮತ್ತೊಂದು, ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ಸೃಷ್ಟಿಸುವುದು. ನಮ್ಮ ಸಂಸ್ಥೆ 1956ನೇ ಸಾಲಿನಲ್ಲಿ ಖಾದಿ ಕೆಲಸವನ್ನು ಪ್ರಾರಂಭ ಮಾಡಿತು. ಉತ್ಕೃಷ್ಟವಾದ ಹಾಗೂ ಗುಣಮಟ್ಟದ ಖಾದಿಯನ್ನು ತಯಾರು ಮಾಡುತ್ತಾ ಈ ಸಂಸ್ಥೆ
ದೇಶದಲ್ಲೇ ಪ್ರಚಲಿತಿಯನ್ನು ಪಡೆಯಿತು. 1974ರಲ್ಲಿ ನಮಗೆ BIS ಮಾರ್ಕ್ ರಾಷ್ಟ್ರಧ್ವಜದ ಬಟ್ಟೆ ನೇಯುವಂಥ ಅವಕಾಶವನ್ನು ಒದಗಿಸ್ತು. ನಮ್ಮ ಸಂಸ್ಥೆಯಲ್ಲಿ 250ಕ್ಕಿಂತ ಹೆಚ್ಚಿನ ಕುಶಲ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾರೆ. ನೇಯ್ಗೆ ಒಳಗೆ, ನೂಲುದ್ರೊಳಗೆ ಹಾಗೂ ಬಟ್ಟೆ ಮಾರಾಟ ವ್ಯವಸ್ಥೆ ಒಳಗೆ 250 ಮಂದಿ ಕೆಲಸ ಮಾಡ್ತಾರೆ. ಫಸ್ಟ್ ಇದು ಹಳ್ಳಿದು ಬರ್ತದೆ ರೀ, ಹಂಜಿ ಅಂತ ಹೇಳಿದೆ. ಹಂಜಿದಿಂದ ಚರ್ಕದಾಗ ಲಡಿ ತಯಾರು ಮಾಡ್ತೇವೆ. ಲಡಿ ತಯಾರು ಮಾಡಿರಿ ನಾವು ಗಂಜಿ ಮಾಡ್ಕೊತೇವೆ. ಗಂಜಿಗೆ ಇದನ್ನು ಗಂಜಿ ಹಾಕ್ತೇವೆ. ಗಂಜಿ ಹಾಕಿರಿ ಮೈದಾ ಹಿಟ್ಟು, ಅಂಟು, ಬೇನೆಣ್ಣೆ ಹಾಕಿ ಕುದಿಸ್ತೇವೆ. 2 ತಾಸು ಕುದಿಸಿದಾಗ ನಮಗೆ ಅಲ್ಲಿ ಕುದಿದೇವೆ. ಅದಕ್ಕೆ ಹಿಂಡಿ ಒಣಗಿ ಹಾಕಿ ಜಾಡಿಸಿ ಮತ್ತು ಹೊಳ್ಳೆ ಅಲ್ಲಿ ಮಿಷನ್ ಈ ಟೈಪ್ ರೆಡಿ ಹಾಕೋದು. ಅಲ್ಲಿಂದ ಬಂದು ಇಲ್ಲಿ 200 ಕೋನ್ಸ್ ಬೇಕ್ರಿ. 200 ಕೋನ್ಸ್ ಇಲ್ಲಿ ಹಾಕಿ ಭೀಮ್ ಜಗ್ಸಕ್ಕೆ. ಭೀಮ್ ತೆಗ್ರಿ ವಾರ ಪಡೋದು ಅಲ್ಲಿ ಮಕ್ಕಳ ಕ್ಲಾಸಿಗೆ ಕಳಿಸ್ಕರು ಬಟ್ಟೆನೆ. ಭಾರತ ರಾಷ್ಟ್ರಧ್ವಜ ತಯಾರಿಕೆಯ ಪ್ರಯಾಣವು ಒಂದು ಮೂಲ ಪ್ರಕ್ರಿಯೆಯಿಂದ ಪ್ರಾರಂಭವಾಗುತ್ತದೆ. ಅಂದರೆ ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ ಕಚ್ಚಾ ಹತ್ತಿಯ ನೂಲನ್ನು ಬಳಸಲಾಗುತ್ತದೆ. ನೂಲುವ ವಿಭಾಗದಲ್ಲಿ ದಪ್ಪ ಹತ್ತಿ ನಾರುಗಳು ಧಾರವಾಗಿ ಮಾರ್ಪಟ್ಟು ಅದಕ್ಕೆ ಆಕಾರ ಮತ್ತು ಬಲವನ್ನು ನೀಡುತ್ತದೆ. ನಂತರ ಪ್ರತಿಯೊಂದು ಪ್ರತ್ಯೇಕ ನೂಲನ್ನು ಒಟ್ಟಾಗಿ ಸೇರಿಸಿ ಮುಂದಿನ ಪ್ರಕ್ರಿಯೆಗೆ ಸಹಾಯವಾಗುವಂತೆ ದೊಡ್ಡ ಮತ್ತು ಸಮಾನ ನೂಲನ್ನಾಗಿ ರೂಪಿಸಲಾಗುತ್ತದೆ. ನಂತರ ಈ ನೂಲನ್ನು ಶಾಖ ಮತ್ತು ಕುದಿಯುವಿಕೆಗೆ ಒಳಪಡಿಸಲಾಗುತ್ತದೆ. ಇದರಿಂದ ಆ ನೂಲು ಇನ್ನಷ್ಟು ಮೃದುವಾಗಿ ಅದರ ನಮ್ಯತೆ ಮತ್ತು ಬಾಳಿಕೆಯನ್ನು ಹೆಚ್ಚಿಸುತ್ತದೆ. ಮೃದುವಾದ ನಂತರ ನೂಲನ್ನು ವಿಂಡಿಂಗ್ ವಿಭಾಗಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಅವುಗಳನ್ನು ನಿಖರವಾಗಿ ಸರಿಹೊಂದಿಸಿ ಗುಂಪು ಮಾಡಿ ವ್ಯವಸ್ಥಿತ ನೂಲುಗುಚ್ಛಗಳಾಗಿ ಸುತ್ತಿ ತಯಾರಿಸಲಾಗುತ್ತದೆ. ನೂಲನ್ನು ಸುತ್ತುವ ವಿಭಾಗದಲ್ಲಿ ಅನೇಕ ನೂಲುಗಳನ್ನು ಮತ್ತು ಅದರ ಗುಂಪನ್ನು ಎಚ್ಚರಿಕೆಯಿಂದ ಸಿದ್ಧಪಡಿಸಿ ಅದನ್ನು ಮುಖ್ಯ ವಿಭಾಗಕ್ಕೆ ಕಳುಹಿಸಲಾಗುತ್ತದೆ. ಈ ಮುಖ್ಯ ವಿಭಾಗದಲ್ಲಿರುವ ನೂಲುಗಳು ಈಗ ಸಂಪೂರ್ಣವಾಗಿ ಈ ಪ್ರಕ್ರಿಯೆಯ ಅತ್ಯಂತ ಪ್ರಮುಖ ಹಂತಕ್ಕೆ ಪ್ರವೇಶಿಸಲು ಸಿದ್ಧವಾಗುತ್ತವೆ. ಅಂತಿಮವಾಗಿ ನೇಕಾರಿಕೆ ವಿಭಾಗದಲ್ಲಿ ಈ ನೂಲು ನಿಖರತೆ ಮತ್ತು ಶಿಸ್ತಿನೊಂದಿಗೆ ಪರಸ್ಪರ ಜೋಡಣೆಗೊಳ್ಳುತ್ತವೆ ಮತ್ತು ಪವಿತ್ರ ಭಾರತದ ರಾಷ್ಟ್ರಧ್ವಜ ತಯಾರಿಕೆಯ ಬಟ್ಟೆ ಈ ರೀತಿ ಜನ್ಮ ತಾಳುತ್ತದೆ. ತದನಂತರ ನಾವು ಸತತ ಪ್ರಯತ್ನದಿಂದ ಈ ರಾಷ್ಟ್ರಧ್ವಜದ ಬಟ್ಟೆಯನ್ನು ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊತ ಹೋಗೋದು ಭಾಳ ಹೆಮ್ಮೆಯ ಕೆಲಸ. ಯಾಕಂದ್ರೆ ದೇಶದಲ್ಲೇ ನಾವು ರಾಷ್ಟ್ರಧ್ವಜದ ಬಟ್ಟೆ ನೇಯುವಂಥ ಸಂಸ್ಥೆ ಯಾವುದಂದ್ರೆ ಧಾರವಾಡ ತಾಲೂಕು ಗರಗ್ ಕ್ಷೇತ್ರೀಯ ಸೇವಾ ಸಂಘ ಅಂತ ಕೇಳಕ್ಕೆ ನಮಗೆ ಹೆಮ್ಮೆ ಅನಿಸ್ತೈತಿ. ಎರಡು 2023ರಲ್ಲಿ ರಾಷ್ಟ್ರೀಯ ಧ್ವಜ ತಯಾರಿಕೆಯಲ್ಲಿ ಗರಗ ಸಂಸ್ಥೆಗೆ ಇರುವ ಶಿಸ್ತು ಮತ್ತು ಸೇವೆಯನ್ನು ಗುರುತಿಸಿ ಅಲ್ಲಿ ನಿರ್ದಿಷ್ಟ ಗಾತ್ರಗಳ ರಾಷ್ಟ್ರಧ್ವಜವನ್ನು ತಯಾರಿಸಲು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ದೃಢೀಕರಣ ದೊರೆಯಿತು. ಜೊತೆಗೆ ಅದು ತನ್ನ ಮೂಲ ಖಾದಿ ನೇಯ್ಗೆಯ ಕಾರ್ಯವನ್ನು ಮುಂದುವರಿಸಿತು.
ಆದ ಕಾರಣ ನಮಗೆ 2023 ಜೂನ್ 21ನೇ ತಾರೀಕಿಗೆ ಈ ಖಾದಿ ಆಯೋಗದವ್ರು ಮತ್ತೊಂದು ಚಾಲೆಂಜನ್ನು ಕೊಟ್ಟರು. ಅದು ನೀವು ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡಬೇಕಂತೇಳಿ ನಮಗೆ ಚಾಲೆಂಜನ್ನು ಹಾಕಿದ್ರು. ಅದನ್ನು ನಾವು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಕೇವಲ 1 ತಿಂಗಳಲ್ಲಿ BIS ಮಾರ್ಕಿನ ರಾಷ್ಟ್ರ ಧ್ವಜವನ್ನು ತಯಾರು ಮಾಡುವಂಥ ಒಂದು ಕಾರ್ಯವನ್ನು ಸಿದ್ಧ ಮಾಡಿಕೊಂಡು ಈಗ ಸತತವಾಗಿ ನಾವು ರಾಷ್ಟ್ರ ಧ್ವಜದ ಬಟ್ಟೆಯನ್ನು ಹಾಗೂ ರಾಷ್ಟ್ರ ಧ್ವಜವನ್ನು ತಯಾರು ಮಾಡುತ್ತಾ ಈ ಸಂಸ್ಥೆ ಮುನ್ನುಗ್ತಿದೆ. ಈಗ ನಮಗೆ 2-3 ಅಳತೆಯ ರಾಷ್ಟ್ರ ಧ್ವಜದ ಪರ್ಮಿಷನ್ ಮಾತ್ರ ಸಿಕ್ಕಿದೆ. ತದನಂತರ ಕಾಲದಲ್ಲಿ ಇನ್ನು ಉಳಿದ ಧ್ವಜಗಳ ಅಳತೆಯ ಒಂದು ಪ್ರಮಾಣೀಕೃತ BIS ಮಾರ್ಕನ್ನು ತಗೊಳ್ಳಲು ಈ ಸಂಸ್ಥೆ ಮುನ್ನುಗ್ತಾ ಇದೆ. ಗರಗದ ಧ್ವಜ ತಯಾರಿಕೆಯ ಆರಂಭದ ದಿನಗಳಲ್ಲಿ ಅಂದರೆ 1957ರಲ್ಲಿ ದಿವಂಗತ ವೆಂಕಟೇಶ್ ಮಾಗಡಿ ಅವರ ನೇತೃತ್ವದಲ್ಲಿ 48 ಖಾದಿ ಸಂಸ್ಥೆಗಳ ಫೆಡರೇಷನ್ ಆಗಿ ಬೆಂಗೇರಿ ಸ್ಥಳವು ಮಾರ್ಪಾಡಾಯಿತು. ಇಲ್ಲಿಯೇ ಭಾರತದ ರಾಷ್ಟ್ರೀಯ ಧ್ವಜ ತಯಾರಿಕೆಯ ಒಂದು ಮಹತ್ವದ ತಿರುವು ಉಂಟಾಗಿ ಒಂದು ಹೊಸ ಅಧ್ಯಾಯವು ಪ್ರಾರಂಭವಾಯಿತು. ಅದುವೇ ಬೆಂಗೇರಿ. ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಗಳಲ್ಲಿ ಖಾದಿ ಗ್ರಾಮೋದ್ಯೋಗಗಳ ಸ್ಥಾಪನೆ ಆಗಿತ್ತು. ಅವರ ಎಲ್ಲ ಕೆಲಸ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಮಾಡಿದಂಥ ಇದೊಂದು ಮದರ್ ಇನ್ಸ್ಟಿಟ್ಯೂಟ್ ಆಗಿ ಫೆಡರೇಷನ್ ಅಂತ ಇಲ್ಲಿ ಸ್ಥಾಪನೆ ಮಾಡಿದರು. ಇಲ್ಲಿ ಒಂದು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಫೆಡರೇಷನ್ ಹುಬ್ಬಳ್ಳಿಯ ವಿಶೇಷತೆ ಏನೆಂದರೆ ರಾಷ್ಟ್ರ ಧ್ವಜದ ಉತ್ಪಾದನೆ. ನಾವು ಇಂಡಿಯಾ ಫ್ಲಾಗ್ 9 ಸೈಜಸ್ ಫ್ಲಾಗ್ ಮಾಡ್ತೀವಿ. ನಮ್ದು 9 ಸೈಜ್ ಫ್ಲಾಗ್ ಮಾಡ್ತೀವಿ. ಆಲ್ ಇಂಡಿಯಾ ಒಂದೇ ಸೆಂಟ್ರ್ ನಮ್ದು. ಅಂದರೆ ಹಳ್ಳಿ ಖರೀದಿಯಿಂದ ಹಿಡಿದು ಫುಲ್ ಫಿನಿಶಿಂಗ್ವರೆಗೂ ನಮ್ಮಲ್ಲಿ ಹಾಕಿ ಅದನ್ನ ನಮ್ಗೆ ಒಂಥರ ನಮ್ಮದೇ ಸ್ವಂತ ನಮ್ಮದೇ ಅಂತ ಅನಿಸಿ ನಾವು ಕೆಲಸ ಮಾಡ್ತೀವಿ. ಎಲ್ಲ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಏನು ಎಲ್ಲ ಕೆಲಸ ಸಿಗ್ಬೋದು, ಆದರೆ ಈ ಕೆಲಸ ಮಾಡೋದು ನಮ್ಗೊಂದು ದೇಶ ಸೇವೆ ಮಾಡಿದಂಥ ಖುಷಿ ನಮಗೆ. ನಮ್ಮ ಈ ಸಂಸ್ಥೆಯನ್ನು ದಿವಂಗತ ವೆಂಕಟೇಶ್ ಮಾಗಡೀಜಿ ಅವರು ಸ್ಥಾಪನೆ ಮಾಡಿದರು. ಇದು 1957 ನವೆಂಬರ್ 1ನೇ ತಾರೀಕಿನ ದಿವಸ ಸ್ಥಾಪನೆ ಆಯಿತು. ಖಾದಿ ಬಟ್ಟೆ ತಯಾರು ಮಾಡೋದು, ಶರ್ಟಿಂಗು, ಪ್ಯಾಂಟಿಂಗು, ಚದ್ದರು, ಜಮ್ಖಾನ, ಟವಲ್ ಈ ಥರ ಎಲ್ಲ ಖಾದಿ ಬಟ್ಟೆನೂ ತಯಾರಾಗುತ್ತೆ. ಮತ್ತು ಕರ್ನಾಟಕದಲ್ಲಿರುವ 208 ಸಂಘ ಸಂಸ್ಥೆಗಳ ಖಾದಿ ತಯಾರಿ ಮಾಡಿ ತನಕ ಪರ್ಚೇಸ್ ಮಾಡೋದು ಮತ್ತು ನಮ್ಮಲ್ಲಿಂದ ಅವರು ಪ್ರೊಸೆಸಿಂಗ್ ಮಾಡಿ ಸೇಲ್ ಮಾಡೋಕ್ಕೆ ಕೊಡೋದು ಈ ಕೆಲಸ ನಡೀತಾ ಇದೆ. ಆಮೇಲೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ತಯಾರಾಗುವಂಥ ಮಾರಾಟಕ್ಕೆ ಬೇಕಾದಂಥ ಬಟ್ಟೆಗಳನ್ನು ಖರೀದಿಸಿ ನಮ್ಮ ಕರ್ನಾಟಕದ ಸಂಘ ಸಂಸ್ಥೆಗಳಿಗೆ ಹಂಚೋದು ಮತ್ತು ನಮ್ಮ ಸಂಘ ಸಂಸ್ಥೆಗಳಿಂದ ತಯಾರಾದ ಬಟ್ಟೆಗಳನ್ನು ದೇಶದ ಬೇರೆ ರಾಜ್ಯಗಳಿಗೆ ಕಳಿಸೋ ಕೆಲಸ ಮಾಡ್ಕೊಂಡು ಉದ್ದೇಶದಿಂದ ಈ ಫೆಡರೇಷನ್ ಅಂತ ಸ್ಥಾಪನೆ ಮಾಡಿದರು. ಅದಾದ ನಂತರ 1981-82ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಈಗ ಬಾಗಲಕೋಟೆ ಜಿಲ್ಲೆ ಅಂತಾಗಿದೆ ಡಿವೈಡ್ ಆಗಿ ಬಿಜಾಪುರ ಜಿಲ್ಲೆಯಲ್ಲಿ ಬರಗಾಲ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದಿಂದ ಒಂದು ಬರಗಾಲ ಪರಿಹಾರ ಯೋಜನೆ ಅಂತ ಬಂತು. ಅದನ್ನು ನಮ್ಮ ಸಂಘಕ್ಕೆ ಅಳವಡಿಸ್ಕೊಂಡು ಅಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು, ಬಾಗಲಕೋಟೆ ತಾಲೂಕು ಹಾಗೂ ಬಿಳಗಿ ತಾಲೂಕುಗಳಲ್ಲಿ ಖಾದಿ ನೂಲುವ ನೇಯ್ಗೆ ಕೇಂದ್ರಗಳನ್ನು ಸುಮಾರು 27 ಹಳ್ಳಿಗಳಲ್ಲಿ ಪ್ರಾರಂಭ ಮಾಡಲಾಯಿತು. ಎಲ್ಲ ಸೇರಿ ಅಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 27 ಹಳ್ಳಿಗಳಲ್ಲಿ 2,000 ಜನ ಮಹಿಳೆಯರೇ, ಅದರಲ್ಲಿ ಪೂರ 95% ಮಹಿಳೆಯರು ಈ ವರ್ಷ ಪೂರ್ತಿ ಕೆಲಸ ಕೊಡುವಂಥ ಒಂದು ಯೋಜನೆ ನಮ್ಮದು. 2004ರಲ್ಲಿ ಬೆಂಗೇರಿ ಸಂಸ್ಥೆಗೆ ಭಾರತದ ರಾಷ್ಟ್ರೀಯ ಧ್ವಜವನ್ನು ತಯಾರಿಸಲು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಹಾಗೂ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ISI ಪ್ರಮಾಣಪತ್ರವು ದೊರೆಯಿತು. ರಾಷ್ಟ್ರಧ್ವಜ ತಯಾರಿಕೆಯಲ್ಲಿ ಇದರ ಶಿಸ್ತು, ಸಮರ್ಪಕತೆ
ಮತ್ತು ಗುಣಮಟ್ಟದ ಉತ್ಪಾದನೆಯ ಫಲವಾಗಿ 2006ರ ವೇಳೆಗೆ ಬೆಂಗೇರಿಯು ಎಲ್ಲ ಅಧಿಕೃತ ಗಾತ್ರಗಳಲ್ಲಿ ISI ಗುರುತಿನೊಂದಿಗೆ ರಾಷ್ಟ್ರಧ್ವಜ ತಯಾರಿಸಿ ಪೂರೈಸುವ ದೇಶದ ಏಕೈಕ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನುಮೋದಿತ ಸಂಸ್ಥೆಯಾಗಿ ವಿತರಣಾ ಹಕ್ಕು ಪಡೆದುಕೊಂಡಿತು. 2025ರ ವೇಳೆಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪರವಾನಗಿ ಪಡೆದ 4 ಖಾದಿ ಸಂಸ್ಥೆಗಳಾದ ಬೆಂಗೇರಿ, ಗರಗ, ಗ್ವಾಲಿಯರ್ ಮತ್ತು ಬೋರವಲಿಗಳಲ್ಲಿ ಬೆಂಗೇರಿಯು ರಾಷ್ಟ್ರಧ್ವಜ ತಯಾರಿಕೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿತು. ರಾಷ್ಟ್ರಧ್ವಜದ ತಯಾರಿಕೆ ಒಳಗೆ ರಾಷ್ಟ್ರದಲ್ಲಿ ಏಕೈಕ ಸಂಸ್ಥೆ ನಮ್ಮದು BIS. ಎಲ್ಲ ಸೈಜುಗಳ ಮತ್ತು ಅರಳೆ ಖರೀದಿಯಿಂದ ಹಿಡ್ಕೊಂಡು ಧ್ವಜ ತಯಾರು ಮಾಡಿ ಮಾರಾಟ ಆಗುವವರೆಗೂ ಇರುವಂಥ ಏಕೈಕ ಸಂಸ್ಥೆ ಇದು ರಾಷ್ಟ್ರಧ್ವಜದಲ್ಲಿ. ಬೇರೆ ಬೇರೆ ಸಂಸ್ಥೆ ಬೇರೆ ಕೆಲವೊಂದು ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ರಾಷ್ಟ್ರಧ್ವಜನ. ಆದರೆ ನಮ್ಮಂಗೆ ಫೌಂಡೇಶನ್ ಅಂತ ಹೇಳಿ ಸೇಲ್ ಮಾಡುವವರೆಗೂ ಯಾವ ಸಂಸ್ಥೆಗಳು ಇಲ್ಲ. ಇದೊಂದು ನಮ್ಮದು ದೇಶದಲ್ಲಿ ನಮ್ಮದು ಒಂದು ಹೆಮ್ಮೆಯ ಸಂಸ್ಥೆ. ಇದು ಕರ್ನಾಟಕಕ್ಕೂ ಹಾಗೂ ನಮ್ಮ ಸಂಸ್ಥೆಗೂ ಭಾಳ ಹೆಮ್ಮೆ ಇರುವಂಥ ಕೆಲಸ ಇದು. ನಮ್ಮಲ್ಲಿ ಧ್ವಜದ ನೂಲುವ, ನೇಯುವ ಹಾಗೂ ಇಲ್ಲಿ ಹುಬ್ಳಿಯಲ್ಲಿ ತಯಾರಿಸಿ ಡೈಯಿಂಗ್ ಮಾಡಿ, ಬ್ಲೀಚಿಂಗ್ ಮಾಡೋದು, ಕಟಿಂಗ್ ಮಾಡಿ ತಯಾರು ಮಾಡುವಂಥ ಕೆಲಸದೊಳಗೆ ಸುಮಾರು 80 ಜನ ಇಲ್ಲಿ ಕೆಲಸದಾಗ ತೊಡಗಿದ್ದಾರೆ. 350 ಜನ ನೂಲು ಮತ್ತು ನೇಯ್ಗೆ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉಳಿದವೆಲ್ಲ ಬೇರೆ ಸಿವಿಲ್ ಖಾದಿ ತಯಾರು ಮಾಡ್ತಾ ಇದ್ದಾರೆ. ಆಮೇಲೆ ಇದನ್ನು ರಾಷ್ಟ್ರಧ್ವಜವನ್ನು ತಯಾರು ಮಾಡಬೇಕಾದ್ರೆ ಸಾಕಷ್ಟು ಲಕ್ಷ್ಯ ವಹಿಸಿ ಮಾಡಬೇಕಾಗತ್ತೆ. ನೂಲು ಮಹಿಳೆಯರಿಂದ ಹಿಡಿದು ಇಲ್ಲಿ ಕಟ್ ಮಾಡಿ ಬಾವುಟವನ್ನು ತಯಾರು ಮಾಡುವವರೆಗೂ 18 ಟೈಪದ ಟೆಸ್ಟ್ಗಳು ಬರ್ತಾವೆ. ಅದರಲ್ಲಿ ಬಟ್ಟೆ ತಯಾರು ಮಾಡುವಾಗ ಎಷ್ಟೇ 1 ಇಂಚಿನಲ್ಲಿ ಇಷ್ಟು ಸ್ಕ್ವೇರ್ ಇಂಚಿನಲ್ಲಿ ಇಷ್ಟು ಎಳೆ ಬೀಳಬೇಕು, ಪಪ್ಪು ಹಾಸು ಅಂತ ಬರ್ತವೆ, ವಾರ್ಪ್ ಆ್ಯಂಡ್ ಡ್ರಾಫ್ಟ್ ಇಷ್ಟೇ ಇರಬೇಕಂತ BISದವ್ರು ಒಂದು ಸ್ಪೆಸಿಫಿಕೇಶನ್ ಬುಕ್ ಇದೆ. ಆ ಸ್ಪೆಸಿಫಿಕೇಶನ್ ಪ್ರಕಾರನೇ ಮಾಡ್ಬೇಕತ್ತೆ. ಆಮೇಲೆ ಕಲರಿಗೆ ಲ್ಯಾಬ್ ಟೆಸ್ಟಿಂಗ್ ಹೋಗ್ತದೆ, ಬಟ್ಟೆನೂ ಲ್ಯಾಬ್ ಟೆಸ್ಟಿಂಗ್ ಆಗ್ತದೆ, ಮ್ಯಾನ್ಯುವಲ್ ಟೆಸ್ಟು ಎಲ್ಲವನ್ನೂ ಸೇರಿ ಸುಮಾರು 18 ಥರದ ಟೆಸ್ಟ್ಗಳನ್ನ ಒಳಗೊಂಡು ಆಮೇಲೆ ಪಾಸ್ ಆಗ್ತದೆ. BISದವರು ನಮ್ಮ ಸಂಸ್ಥೆಗೂ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಮತ್ತು ಫ್ಲ್ಯಾಗ್ಗಳನ್ನು ಚೆಕ್ ಮಾಡ್ತಾರೆ, ಲ್ಯಾಬು ಕಳಿಸ್ತಾರೆ. ಇದು ಕೇವಲ ಒಂದು ಬಟ್ಟೆಯಿಂದ ಆರಂಭವಾದರೂ ಅದೊಂದು ಮಹತ್ವಪೂರ್ಣ ಪ್ರಯಾಣ. ಇಲ್ಲಿ ಬಟ್ಟೆಯ ಪ್ರತಿಯೊಂದು ಅಂಶವೂ ಎಚ್ಚರಿಕೆಯಿಂದ ಪರಿಶೀಲಿಸಲಾಗುತ್ತದೆ. ಹಳ್ಳಿ ಖರೀದಿ ಮಾಡಿ ಕಳಿಸಿದ್ರಂಗ ಅಲ್ಲೇ ಹಳ್ಳಿ ಕ್ಲೀನ್ ಮಾಡಿ ಲಡಿ ಮಾಡಿ ನೂಲು ಮಾಡಿ ಅಲ್ಲೇ ಮತ್ತು ನಮ್ಮ ಸೆಂಟ್ರ್ ಅದಾವೆ, ತುಳಸಿಗೇರಿ, ಜಾಲಿಯಾಳ, ಬೇಲೂರು ಅಂತೇಳಿ ಅಲ್ಲೇ ಬಟ್ಟೆ ರೆಡಿ ಮಾಡ್ಬೇಕಾದ್ರೆ ಸೈಜ್ ಏನಕ್ಕಿಸಿ 1 ಇಂಚ್ ಹೋಗೋ ವಾಟ್ ಇಷ್ಟೇ ತೂಕ ಇರಬೇಕು, 1 ಮೀಟರ್ ಹೇಗಾಗ ಬಟ್ಟೆ ಇಷ್ಟೇ ತೂಕ ಇರಬೇಕು ಅಂತೇಳಿ ನಾವು ಬಟ್ಟೆ ರೆಡಿ ಮಾಡಿ ಅಲ್ಲಿಂದ ನಮಗೆ ಬಟ್ಟೆ ಇಲ್ಲೇ ಹೊಸಗಾರಕ್ಕೆ ಬಂದಿಂದ ಅದು ಕಲರ್ ಡೈಯಿಂಗ್ ಮಾಡಿಸಿ ನಮಗೆ ಕಳಿಸ್ತಾರೆ. ಆಮೇಲೆ ನಾವು ಧ್ವಜ ತಯಾರು ಮಾಡ್ತೀವಿ, ಅದು ನಮ್ಮ ರೇಷಿಯೋ 2:3 ಆ ರೇಷಿಯೋ ಒಳಗೆ ನಾವು ಫ್ಲ್ಯಾಗ್ ರೆಡಿ ಮಾಡ್ತೀವಿ. ನಾವು ಇಂಡಿಯಾ ಫ್ಲ್ಯಾಗ್ 9 ಸೈಜಸ್ ಫ್ಲ್ಯಾಗ್ ಮಾಡ್ತೀವಿ. ರಾಷ್ಟ್ರಧ್ವಜ ತಯಾರಿಕೆಯಲ್ಲಿ ಬಳಸುವ ಬಣ್ಣವನ್ನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಿರ್ದಿಷ್ಟಪಡಿಸಿದ್ದು, ಕೇಸರಿ ಬಣ್ಣವು 21.5% ಹೊಳಪನ್ನು ಹೊಂದಿರಬೇಕು ಮತ್ತು ಈ ಬಣ್ಣವು ಧೈರ್ಯ, ತ್ಯಾಗ ಮತ್ತು ದೇಶದ ಒಳಿತಿಗಾಗಿ ನಡೆದ ಬಲಿದಾನಗಳ ಸಂಕೇತವಾಗಿದೆ. ಬಿಳಿ ಬಣ್ಣವು 72.67% ಹೊಳಪನ್ನು ಹೊಂದಿರಬೇಕು ಮತ್ತು ಈ ಬಣ್ಣವು ಶಾಂತಿ ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ. ಹಸಿರು ಬಣ್ಣವು 8.9% ಹೊಳಪನ್ನು ಹೊಂದಿರಬೇಕು ಮತ್ತು ಈ ಬಣ್ಣವು ಪ್ರಕೃತಿಯೊಡನೆ ಮನುಷ್ಯನಿಗಿರಬೇಕಾದ ಬಾಂಧವ್ಯಗಳ ಸಂಕೇತವಾಗಿದೆ. ಆದರೆ ಕೇವಲ ಈ ಬಣ್ಣಗಳಿಂದ ತ್ರಿವರ್ಣ ಧ್ವಜ ಸಂಪೂರ್ಣವಲ್ಲ.
ಬದಲಾಗಿ ಅದರ ಹೃದಯ ಭಾಗದಲ್ಲಿ ಧರ್ಮಚಕ್ರವನ್ನು ಅಳವಡಿಸುವುದರಿಂದ ಮಾತ್ರ ಅದು ಒಂದು ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಪ್ರಿಂಟಿಂಗ್ ಸೆಕ್ಷನ್ ಅಂತ ಹೇಳಿ ಇಲ್ಲಿ 9 ಸೈಜ್ ಪ್ರಿಂಟಿಂಗ್ ಆಗ್ತಾವೆ. 14, 21, 8, 12, 6, 9, 4, 6, 3, 4, 2, 3 ಏರ್ ಫ್ಲಾಗ್, ಕಾರ್ ಫ್ಲಾಗ್, ಟೇಬಲ್ ಫ್ಲಾಗ್ ಅಂತ 9 ಸೈಜ್ ಪ್ರಿಂಟ್ ಆಗ್ತಾವೆ. ಇಲ್ಲಿ ನಾವು ಪ್ರಿಂಟ್ ಮಾಡಿದಂಥದ್ದು ಮಷಿನ್ ಒಂದು 15 ದಿವಸ ನಾವು ಪ್ರಿಂಟ್ ಮಾಡಿ ಸ್ಟಾಕ್ ಹಾಕ್ತೀವಿ. ಸ್ಟಾಕ್ ಹಾಕಿದ ನಂತರ ಕ್ಯೂರಿಂಗ್ ಆದ ನಂತರ ಕಲರ್ ಫಿಕ್ಸಿಂಗ್ ಆಗುತ್ತೆ. ಅಂದರೆ ಬಿಸಿಲಿಗೆ ಮಳೆಗೆ ಕಲರ್ ಪೇಡ್ ಆಗೋದಿದೆ. ಆ ನಂತರ ನಾವೆಲ್ಲ ಸೈಜ್ ವೈಸ್ ಬೇರೆ ಮಾಡಿ ಇಡ್ತೀವಿ. ಅಲ್ಲಿ ಸ್ಟಿಚಿಂಗ್ ಹೋಗುತ್ತೆ. ಈಗ ಪ್ರತಿಯೊಂದು ಭಾಗವು ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ. ಕೇವಲ ದಾರದಿಂದಲ್ಲ, ಬದಲಾಗಿ ಭಕ್ತಿ ಮತ್ತು ಸಮರ್ಪಣೆಯಿಂದ. ಧ್ವಜ ತಯಾರಿಕೆಯ ಸಂದರ್ಭದಲ್ಲಿ ಧ್ವಜದ ಉದ್ದ ಮತ್ತು ಅಗಲವು 3:2 ಅನುಪಾತದಲ್ಲಿರುವಂತೆ ತಯಾರಿಸಲಾಗುತ್ತದೆ. ಅದರ ಗಾತ್ರವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ನ್ಯಾಷನಲ್ ಫ್ಲಾಗ್ ಸೈಜಸ್ನ ಸೂಚನೆಯಂತೆ 150 × 100 ಮಿಲಿಮೀಟರ್ನಿಂದ ಪ್ರಾರಂಭವಾಗಿ 6300 × 4200 ಮಿಲಿಮೀಟರ್ನವರೆಗಿನ ಧ್ವಜಗಳು ಇಲ್ಲಿ ತಯಾರಿಸಲಾಗುತ್ತದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ 9 ಸೈಜಸ್ ಸಿಗೋಲ್ಲ. 14/21 ನಮ್ಮ ದೇಶದ 3 ಕಡೆ ಹರಿಸ್ತಾರೆ. ನರಗುನ್ ಗುಡ್ಡ, ಗ್ವಾಲಿಯರ್ ಕೋಟೆ, ಶಿವಾಜಿ ಫೋರ್ಟ್. ಆಮೇಲೆ ಸೆಕೆಂಡ್ ಒನ್ ರೆಡ್ 8/12 ರೆಡ್ ಫೋರ್ಟ್. ಥರ್ಡ್ ಒನ್ 6/9 ವಿಧಾನಸೌಧ. ಫೋರ್ತ್ 4/6 ಮಿಲಿಟರಿ ಅವರು ಯೂಸ್ ಮಾಡ್ತಾರೆ. ನಮ್ಮ ಗೌರ್ಮೆಂಟ್ ಆಫೀಸ್ ಮೇಲ್ಗಡೆ ಹಾರಿಸ್ತಾರೆ. ಆಮೇಲೆ 3/4 2/3 ಅಂತ ಕಾಮನ್ ಸ್ಕೂಲು, ಕಾಲೇಜು, ಹೈಸ್ಕೂಲು ಅದ್ರ ಮೇಲೆ ಹಾರಿಸ್ತಾರೆ. ಆಮೇಲೆ 1-1.5 ಅದನ್ನು ಬಿಲ್ಡಿಂಗ್ ಮೇಲೆ ಹಾರಿಸ್ತಾರೆ. ಆಮೇಲೆ ಮಿನಿಸ್ಟರ್ ಹೋಗೋ ಮುಂದೆ ಏರೋಪ್ಲೇನ್ ಮುಂದುಗಡೆ ಹಾರಿಸ್ತಾರೆ. ಆಮೇಲೆ 6 × 9 ಇಂಚಸ್ ಅಂತ ಐತಿ, ಅದು ಕಾರ್ ಫ್ಲಾಗ್. ಮಿನಿಸ್ಟರ್ ಹೋಗುವಾಗ ಕಾರ್ ಗಾಡಿ ಮುಂದುಗಡೆ ಹಾರಿಸ್ತಾರೆ. ಆಮೇಲೆ ಟೇಬಲ್ ಫ್ಲಾಗ್ 4/6 4 × 6 ಇಂಚಸ್ ಅಂತ ಐತಿ. ಧ್ವಜವನ್ನು ತಯಾರಿಸಿದ ನಂತರ ಇದರ ಗಾತ್ರವನ್ನು ದೃಢೀಕರಿಸಲು ಮತ್ತು ಅಧಿಕೃತಗೊಳಿಸಲು ಇದರ ಮೇಲೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಷನ್ಸ್ನ ಚಿಹ್ನೆಯನ್ನು ಮುದ್ರಿಸಲಾಗುತ್ತದೆ. ಪ್ರತಿಯೊಂದು ಹೊಲಿಗೆ ಪೂರ್ಣಗೊಂಡ ನಂತರ ಪ್ರತಿಯೊಂದು ಮಡಿವನ್ನು ನಯವಾಗಿ ಸರಿಪಡಿಸಿ ಪ್ರತಿಯೊಂದು ರೇಖೆಯನ್ನು ಪರಿಪೂರ್ಣವಾಗಿ ರೂಪಿಸಲಾಗುತ್ತದೆ. ಮತ್ತು ಇದು ಐರನ್ ಬಟ್ಟೆ ರೀ. ಅಂದ್ರೆ ಇಲ್ಲಿ ಬಿಸಿ ನೀರು ಅಂದ್ರೆ ಇದು ಸ್ಟೀಮ್ ಐರನ್ ಅಂದ್ರೆ ಇದು ಎಷ್ಟು ಬೇಕಷ್ಟು ನೀರು ತೊಗೋತೈತ್ರಿ. ವೇಸ್ಟ್ ನೀರು ಹೊರ ಹಾಕ್ತೈತ್ರಿ. ಆಮೇಲೆ ಕಾಲ್ ಇರ್ತಾವ್ರಿ, ಅದ್ರೊಳಗೆ ನೀರು ಹಾಕಿ ಕೊಡ್ಲಿಕ್ಕೆ ಬಿಸಿ ಆದ ತಕ್ಷಣ ಇಲ್ಲಿ ಬರ್ತೈತಿ. ಇದು ಕರೆಂಟು ಬರ್ತೈತಿ, ಬಟ್ ನೀರು ಬರ್ತೈತಿ, ಎರಡೂ ಬರ್ತೈತಿ ರೀ. ಕಾಟನ್ ಬಟ್ಟೆಗೆ ಹೆಂಗೆ ನೀರು ಅವ್ರದ್ದು ಇಸ್ತ್ರಿ ಮಾಡ್ತಾರಲ್ಲ ಆ ಟೈಪ್ ಇದ್ರೊಳಗೆ ನಾವು ಇಸ್ತ್ರಿ ಮಾಡ್ಬೋದು. ಮತ್ತು ಇದು ಹೇಟ್ ಆಗೋದಿಲ್ಲ, ಫ್ಲಾಂಗ್ ಯಾವಾಗಲೂ ಹೇಟ್ ಆಗೋದಿಲ್ಲ. ಇದು ಬೆಡ್ ಒಳಗೆ ಫ್ಯಾನ್ ಇರ್ತೈತಿ. ಇದು ನಾವು ಹಿಂಗೆ ಬೆಡ್ ಒತ್ತಿದ ತಕ್ಷಣ ಏನಿತ್ತಲ್ಲ ಇದು ಬಟ್ಟೆ ಹಿಂಗೆ ಹಿಡ್ಕೊಂಡು ಬಿಡ್ತೈತಿ ರೀ. ಮೇಲೆಗಡೆ ಇಸ್ತ್ರಿ ಮಾಡಿದ್ರೆ ಎರಡು ಕಡೆನೂ ಇಸ್ತ್ರಿ ಆಗ್ತೈತಿ. ಒಂದು ಸೈಡ್ ಮಾಡಿದ್ರೆ ಸಾಕು, ನಾವು ಎರಡು ಕಡೆನೂ ಐರನ್ ಆಗ್ತೈತಿ ರೀ. ಮತ್ತು ಇದು ಕೋಲ್ಡ್ ಅಂತಂದರೆ ಇದು ಕೇಸರಿ ಹಿಂಗೂ ನಾವು ಒಳಗೆ ಹಾಕ್ತಿದ್ದಿದ್ದು ಕಲರ್ ಇದು ಏನೋ ಆಗ್ಬಾರ್ದು ಅಂತಂದ್ರೆ ಇದು ಗ್ರೀನ್ ಮೇಲೆ ಬರ್ತೈತಿ ರೀ ಇದು. ಮತ್ತು ಇದು ವೈಟ್ ಬಟ್ಟೆ ಚಕ್ರ ಏನು ಹೊಲಸು ಆಗ್ಬಾರ್ದು ಅಂತೇಳಿ ನಾವು ಏನು ಮಾಡ್ತೀವಿ, ಈ ಥರ ನಾವು ಫೋಲ್ಡಿಂಗ್ ಮಾಡ್ತೀವಿ. ನಮ್ದು ಇದು ISI ಮಾರ್ಕ್ ಏನೈತಲ್ಲ ಮೇಲ್ಗಡೆನೇ ಬರಬೇಕು. ಇದು ಈ ಥರ ನಾವು ಫೋಲ್ಡ್ ಮಾಡಿ ಆ ಥರ ಎಲ್ಲ ರೆಡಿ ಮಾಡಿರ್ತೆ ನಾವಲ್ಲಿ ಗುಡಾನ ಕಳಿಸ್ತೀವಿ. ಸೃಷ್ಟಿಯ ನೆಲೆಯಿಂದ ಹೊರಟ ತಿರಂಗ ಈಗ ಎಣಿಕೆ, ಕಾಳಜಿ ಮತ್ತು ವ್ಯವಸ್ಥಿತ ನಿರ್ವಹಣೆಯ ಸ್ಥಳವಾದ ವಸ್ತ್ರಾಗಾರದತ್ತ ತನ್ನ ಪಯಣವನ್ನು ಮುಂದುವರೆಸುತ್ತದೆ. ಒಂದು ವರ್ಷದಲ್ಲಿ ಅಂದರೆ 2-3 ಕೋಟಿವರೆಗೂ ಈ ರಾಷ್ಟ್ರ ಧ್ವಜಗಳ ಉತ್ಪಾದನೆ ಒಂದು ಆಗ್ತದೆ. ಅಲ್ಲಿವರೆಗೂ ನಾವು ಒಂದು ಸಪ್ಲೈ ಮಾಡ್ತೇವೆ. ನಮಗೆ ನಮ್ಮ ಮೇಲ್ ಆರ್ಡರ್ ಬಂದಿರ್ತವೆ ರಾಷ್ಟ್ರದ ಎಲ್ಲ ಸ್ಟೇಟ್ಗಳಿಂದ. ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅಪ್ ಟು ನಾವು ಇದ್ರವರೆಗೂ ಕಾಶ್ಮೀರಕ್ಕೆ ಅಲ್ಲಿವರೆಗೂ ನಮ್ಮ ಒಂದು ರಾಷ್ಟ್ರದವರುಗಳನ್ನ ಸಪ್ಲೈ ಮಾಡ್ತೀವಲ್ಲ, ಅವು ನಮಗೆ ಆ ಮೇಲ್ ಮುಖಾಂತರ ಆಯಾ ಖಾದಿ ಸಂಸ್ಥೆಗಳು ಹಾಗೂ ಇನ್ನಿತರೆ ಸರ್ಕಾರಿ ಕಚೇರಿಗಳಿಂದ ನಮಗೆ ಮೇಲ್ ಮುಖಾಂತರ ಆರ್ಡರ್ ಬರ್ತವೆ. ಅದೇ ರೀತಿಯಾಗಿ ನಾವು ಟ್ರಾನ್ಸ್ಪೋರ್ಟ್ ಮುಖಾಂತರ ಅವ್ರಿಗೆ ಯಾವ ಧ್ವಜಗಳ ಬೇಡಿಕೆ ಇರ್ತದಲ್ಲ ಅದನ್ನು ನಾವು ಕಳಿಸ್ಕೊಡ್ತೇವೆ. ಈ ಒಂದು ಮುಖ್ಯವಾದಂಥ ವ್ಯವಸ್ಥೆ ನಮ್ಮ ಈ ಕೇಂದ್ರ ವಸ್ತ್ರಾಗಾರದಿಂದ ನಡೀತದೆ ಇಲ್ಲಿಂದ.
ನಮಗೆ ರಾಷ್ಟ್ರಮಟ್ಟದಲ್ಲಿ ಯಾವ ರಾಜ್ಯಗಳಿಗೆ ಕಳಿಸಿರ್ತೀವಿ, ಪ್ರತಿ 3 ತಿಂಗಳಿಗೊಮ್ಮೆ ನಾವು ಅವರಿಗೆ ವಿವರವನ್ನು ಸಲ್ಲಿಸ್ಬೇಕು. BIS ಆನ್ಲೈನ್ ಪೋರ್ಟಲ್ ಮೇಲಿಂದ ಅಲ್ಲಿ ಏನು ಮಾಡ್ತಾರೆ ಅವರು, ನಾವು ಯಾವ ಸಂಸ್ಥೆಗೆ ಯಾವ ರಾಜ್ಯಕ್ಕೆ ಎಷ್ಟು ಬರುತ್ತೆ ಕಳಿಸ್ವಿ, ಅವ್ರ ಫೋನ್ ನಂಬರು ಅವ್ರದ್ದು ಮೇಲ್ ID ಎಲ್ಲ ಮೆನ್ಷನ್ ಮಾಡಿ ನಾವು ಕಳಿಸ್ಬೇಕು, ಎಷ್ಟು ಧ್ವಜಗಳನ್ನು ಕಳಿಸ್ತೀವಿ. ಅವರು BIS ಆಯಾ ರಾಜ್ಯಗಳಲ್ಲಿ ಅಲ್ಲಿ ತಗೊಂಡು ಆಯಾ ಸಂಸ್ಥೆಗಳಿಂದ ಅಲ್ಲಿ ಒಂದು ಫ್ಲ್ಯಾಗ್ ಖರೀದಿ ಮಾಡಿ ಅಲ್ಲಿ ಟೆಸ್ಟಿಗೆ ಕೊಡ್ತಾರೆ ಅವರು. ಈ ಥರ ಒಂದು ತುಂಬ ಕಠಿಣವಾದ ಪರೀಕ್ಷೆಗಳನ್ನು ಮಾಡ್ಕೊಂಡು ಪಾಸಾಗಿ ರಾಷ್ಟ್ರಧ್ವಜ ಅಂತ ತಯಾರಾಗಿದೆ. ತಿರಸ್ಕರಿಸಲ್ಪಟ್ಟ ಧ್ವಜಗಳನ್ನೂ ಸಹ ಪವಿತ್ರವೆಂದು ಭಾವಿಸಿ ಗೌರವಯುತವಾಗಿ ಪಂಚಲೋಹಗಳಲ್ಲಿ ವಿಲೀನಗೊಳಿಸಲಾಗುತ್ತದೆ. ರಾಷ್ಟ್ರಧ್ವಜವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಕಾನೂನು ಸಹಿತವಾಗಿ ಉಪಯೋಗಿಸಲು ಭಾರತ ಸರ್ಕಾರವು ಅನೇಕ ಕಾನೂನುಗಳನ್ನು ಜಾರಿಗೊಳಿಸಿತು. ಇದಕ್ಕೆ ಸಂಬಂಧಿಸಿದಂತೆ 1950ರಲ್ಲಿ ಭಾರತೀಯ ಧ್ವಜದ ಅನುಚಿತ ಬಳಕೆಯನ್ನು ತಡೆಗಟ್ಟಲು ಒಂದು ಕಾನೂನನ್ನು ಜಾರಿಗೊಳಿಸಲಾಯಿತು. ನಂತರ 1971ರಲ್ಲಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ ಮೂಲಕ ಧ್ವಜದ ಸರಿಯಾದ ಬಳಕೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಯಿತು. ನಂತರ 2002ರಲ್ಲಿ ಜಾರಿಯಾದಂತಹ ಧ್ವಜ ಸಂಹಿತೆಯ ಪ್ರಕಾರ ಅಂತಿಮವಾಗಿ ಧ್ವಜದ ಬಳಕೆಗೆ ನಿಖರವಾಗಿ ಸೂಚಿಸಲಾಯಿತು. ಈ ಸ್ಥಳದ ಮತ್ತೊಂದು ಬಹುದೊಡ್ಡ ವೈಶಿಷ್ಟ್ಯವೆಂದರೆ ಖಾದಿ ಗ್ರಾಮೋದ್ಯೋಗ ವಿದ್ಯಾಲಯ. ಕೆಮಿಸ್ಟ್ರಿ ಕೋರ್ಸ್ ಅಂತ 1 ಇಯರ್ದು. ಸೊ ಇದು ನಮ್ಮಲ್ಲಿ ನಾವು 5 ಸಬ್ಜೆಕ್ಟ್ಸ್ನ ಕವರ್ ಮಾಡ್ತೀವಿ. ಯಾವಪ್ಪ ಅಂದರೆ ಡ್ರಾಯಿಂಗ್ ಟೆಕ್ನಾಲಜಿ, ಫೈಬರ್ ಟೆಕ್ನಾಲಜಿ, ಕೆಮಿಸ್ಟ್ರಿ ಟೆಕ್ನಾಲಜಿ ಮತ್ತು ಪೇಂಟಿಂಗ್ ಟೆಕ್ನಾಲಜಿ ಆ್ಯಂಡ್ ಗಾಂಧಿ ಫಿಲಾಸಫಿ ಅಂತ. ಸೊ ನಮ್ಮಲ್ಲಿ 1 ಇಯರ್ ಟ್ರೈನಿಂಗನ್ನು ಕೊಡ್ತೀವಿ. ಓಕೆ, ಸೊ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಸ್ಟೂಡೆಂಟ್ಸಿಗೆ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗಡೆ, ಸ್ಪಿನ್ನಿಂಗ್ ಮಿಲ್ ಒಳಗಡೆ, ಡ್ರಾಯಿಂಗ್ ಹೌಸ್ ಒಳಗಡೆ ಅವರನ್ನು ಜಾಬನ್ನು ನಾವು ಪ್ಲೇಸ್ಮೆಂಟ್ ಮಾಡಿಸ್ತೀವಿ. ಪ್ಲಸ್ ಈ 1 ವರ್ಷ ಆದಮೇಲೆ 3 ತಿಂಗಳ ಟ್ರೈನಿಂಗ್ ಅಂತ ಹಾಕ್ತೀವಿ. ಸೊ ಆ ಗಾರ್ಮೆಂಟ್ಸ್ ಒಳಗಡೆ 3 ತಿಂಗಳ ಟ್ರೈನಿಂಗನ್ನು ಪಡೆದು ಸೊ ಅಲ್ಲೇ ಕೆಲಸವನ್ನು ಪಡಿಬೋದು. ಸೊ ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ, ಸೊ ನಮ್ಮ ಈ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ 1 ವರ್ಷದ ಕಂಪ್ಲೀಟಾಗಿ ಕೋರ್ಸನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಒಂದು ಸರ್ಟಿಫಿಕೇಟನ್ನು ಕೊಡ್ತೀವಿ. ಸೊ ಆ ಸರ್ಟಿಫಿಕೇಟನ್ನು ಪಡ್ಕೊಂಡು ಬೇರೆ ಇಂಡಸ್ಟ್ರಿ ಒಳಗಡೆ, ಬೇರೆ ಇನ್ಸ್ಟಿಟ್ಯೂಟ್ ಒಳಗಡೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗಡೆ ಜಾಬನ್ನು ಪಡಿಬೋದು. ಸೊ ಮತ್ತು ನಮ್ಮಲ್ಲಿ ಇನ್ನೊಂದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಬರುತ್ತೆ. ಸೊ ಫಸ್ಟ್ ಯಾವುದಪ್ಪ ಅಂದರೆ ಸೋಪ್ ಆಯಿಲು, ಡಿಟರ್ಜೆಂಟು, ಅಗರಬತ್ತಿ, ಕ್ಯಾಂಡಲ್ ಮೇಕಿಂಗು, ಸ್ಕಿನ್ ಪ್ರಿಂಟಿಂಗ್, ಕ್ರಾಪ್ ಪ್ರಿಂಟಿಂಗ್ ಇವೆಲ್ಲ ಕೋರ್ಸನ್ನು ನಮ್ಮಲ್ಲಿ ಲಭ್ಯವಿದೆ. ಸೊ ಈ ಕೋರ್ಸನ್ನು ಕಲಿದ್ರೆ ನಮ್ಮ ಈ ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ಅದಕ್ಕೂ ಕೂಡ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಆ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಇನ್ನು ಹೌಸ್ ಒಳಗಡೆ. ಆದರೆ ಅಲ್ಲಿನ ಒಂದು ಕಟು ಸತ್ಯವೇನೆಂದರೆ, ನಾವೆಲ್ಲರೂ ಕಡಿಮೆ ಬೆಲೆಗೆ ದೊರಕುವ ಪ್ಲಾಸ್ಟಿಕ್, ಪಾಲಿಸ್ಟರ್ ಧ್ವಜವನ್ನು ಖರೀದಿಸುತ್ತೇವೆ. ಆದರೆ ಈ ಧ್ವಜ ತಯಾರಿಕೆಯ ಹಿಂದಿರುವ ಕೈಗಳು ತಮ್ಮ ಜೀವನೋಪಾಯಕ್ಕಾಗಿ ಹೋರಾಡುತ್ತಿವೆ. ಋತುಮಾನ ಆಧಾರಿತ ಕೆಲಸ, ಅಸಮರ್ಪಕ ವೇತನ ವ್ಯವಸ್ಥೆ, ಇನ್ನು ಮುಂತಾದ ಪ್ರಮುಖ ಸಮಸ್ಯೆಗಳಿಂದ ಇಂದಿಗೂ ಆ ಕೈಗಳು ಒಂದು ಮೌನ ಹೋರಾಟವನ್ನು ನಡೆಸುತ್ತಿವೆ. ಖಾದಿ ಗ್ರಾಮೋದ್ಯೋಗ ಅಂದರೆ ನಮ್ಮದು ಸರ್ಕಾರದ ಸಂಬಳ ಅಲ್ಲ, ನಮ್ಮದು ಸಂಸ್ಥೆಯ ಸಂಬಳ. ಅದು ಕಡಿಮೆ ಇರುತ್ತೆ. ಕಡಿಮೆ ಒಳಗೆ ನಾವು ಖಾದಿ ಕಾರ್ಯಕರ್ತರಂತ ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ಎಲ್ಲರಿಗಿಂತ ಹೆಚ್ಚಾಗಿ ಗೌರ್ಮೆಂಟ್ನಲ್ಲಿ ಲಕ್ಷಾಂತರ ಸಂಬಳ ತಗೊಳ್ಳೋದಕ್ಕಿಂತ ನಮಗೊಂದು ಸಂತೋಷದಾಯಕ ಕೆಲಸ ಇದು ರಾಷ್ಟ್ರಧ್ವಜ ತಯಾರು ಮಾಡೋದು. ಈ ಜನರಿಗೆ ಈ BIS ಮಾರ್ಗದ ರಾಷ್ಟ್ರಧ್ವಜಗಳ ಬಗ್ಗೆ ಒಂದು ಪ್ರಮುಖವಾದ ತಿಳುವಳಿಕೆ ಬರಬೇಕಾಗಿದೆ. ಅದು ಬರ್ತಿಲ್ಲ. ಬೇರೆ ಇನ್ನಿತರ ಬಟ್ಟೆಗಳು, ಸಿಲ್ಕು, ನಂತರ ಪಾಲಿಸ್ಟ್ರು, ಸಿಂಥೆಟಿಕ್ ಮಟೀರಿಯಲಿಂದ ತಯಾರಾದಂಥ ಬಟ್ಟೆಗಳನ್ನು ತಯಾರು ಮಾಡಿದಂಥ ಧ್ವಜಗಳನ್ನ ಉಪಯೋಗಿಸ್ತಾರೆ. ಅದು ಸರಿಯಾದ ಕ್ರಮ ಅಲ್ಲ. ನಿಜವಾಗಿ ನಾವು ರಾಷ್ಟ್ರಧ್ವಜಕ್ಕೆ ಒಂದು ಮಹತ್ವ ಕೊಡಬೇಕಾದ್ರೆ ಖಾದಿಯಿಂದಲೇ ತಯಾರಾಗಿರ್ತಕ್ಕಂಥ ರಾಷ್ಟ್ರಧ್ವಜಗಳನ್ನ ಉಪಯೋಗಿಸ್ತಕ್ಕಂಥ ತಿಳುವಳಿಕೆ ಅವರಲ್ಲಿ ಬರಬೇಕು. ಇಷ್ಟು ವರ್ಷ ನಮ್ದೆಲ್ಲ ಈಗ 22 ವರ್ಷ ಆಯ್ತು ನಾವಿಲ್ಲಿ ಕೆಲಸ ಮಾಡೋಕತ್ತ. ಇಷ್ಟು ವರ್ಷ ನಮ್ದೆಲ್ಲ ಚಲೋ ಇತ್ತು. ಈಗ 75 ಇಯರ್ಸ್ ಹಾರ್ಗರ್ ತಿರಂಗ ಆಯ್ತು, ಪಾಲಿಸ್ಟರ್ ಧ್ವಜ ತಯಾರಾದವು. ಆ ಧ್ವಜ ತಯಾರಾಗೋದ್ರಿಂದ ನಮ್ಮ ಖಾದಿ ಧ್ವಜಕ್ಕೆ ಬೇಡಿಕೆ ಕಮ್ಮಿ ಆಗೈತಿ.
ಅಂದ್ರೆ ನಮ್ಮ ಎಲ್ಲ ಸ್ಟ್ಯಾಂಡರ್ಡ್ ಇದೆ, ಅದಕ್ಕೆ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಕೊಟ್ಟಾರ, ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ಮೇಲೆ ರೇಟ್ ಜಾಸ್ತಿ ಆಗ್ತಿತ್ತು. ಇವು ಪಾಲಿಸ್ಟರ್ ಧ್ವಜ ಏನು ಮಾಡ್ತೈತೆ ರೇಟ್ ಕಮ್ಮಿ ಆಗ್ತೈತಿ. ಹೀಗಾಗಿ ಜನ ಏನು ಮಾಡಕತ್ತಾರ, ಎಲ್ಲ ಪಾಲಿಸ್ಟರ್ ಧ್ವಜನ ಖರೀದಿ ಮಾಡತ್ತಾರ. ಅದು ಖರೀದಿ ಮಾಡೋದ್ರಿಂದ ಇಲ್ಲಿ ಭಾಳ ಹೊಡೆತ ಬೀಳ್ತೈತಿ. ಆಮೇಲೆ ಕೆಲಸಗಾರಗೂ ಕೆಲಸ ಇಲ್ಲ. ಆಮೇಲೆ ನಮ್ಮ ಖಾದಿ ಬೇಡಿಕೆ ಕಮ್ಮಿ ಆಗತೈತಿ. ಎಲ್ಲರೂ ಪಾಲಿಸ್ಟರ್ ಧ್ವಜ ಬಿಟ್ಟು ಖಾದಿ ಧ್ವಜ ತಗೊಳ್ಬೇಕು ಅಂತೇಳಿ ನಮ್ದು ಬೇಡಿಕೆ ಇದೆ. ಅದನ್ನ ನಮ್ಗೆ ಒಂಥರ ನಮ್ಮದೇ ಸ್ವಂತ, ನಮ್ಮದೇ ಅಂತ ಅನಿಸಿ ನಾವು ಕೆಲಸ ಮಾಡ್ತೀವಿ. ಎಲ್ಲ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಏನು ಎಲ್ಲ ಕೆಲಸ ಸಿಗ್ಬೋದು, ಆದರೆ ಈ ಕೆಲಸ ಮಾಡೋದು ನಮಗೊಂದು ದೇಶ ಸೇವೆ ಮಾಡಿದಂಥ ಖುಷಿ ನಮಗೆ. ಆಲ್ ಓವರ್ ಇಂಡಿಯಾ ಎಲ್ಲ ನಮ್ಮ ಫ್ಲ್ಯಾಗ್ ಹಾರಾಡ್ತಾ ಇರುವಾಗ ನಾವು ಮಾಡಿದಂಥ ಧ್ವಜ ಅಲ್ಲ, ನಾವು ಮಾಡಿದಂಥ ಫ್ಲ್ಯಾಗ್ಸ್ ಅಲ್ಲ ಅಂಥೇಳಿ ನಮ್ಗೆ ತುಂಬ ಖುಷಿ ಅನಿಸ್ತದೆ. ಆದರೆ ಇಲ್ಲಿ ಪೇಮೆಂಟ್ ಎಲ್ಲ ಕಮ್ಮಿ ಇದ್ರೂ ನಮ್ಗೊಂಥರ ನೆಮ್ಮದಿ ಅನ್ನಿಸ್ತಾ ಇದೆ, ಒಂಥರ ಸಂತೋಷ, ಒಂದು ಪರಿವಾರ ಥರ ಅನ್ನಿಸ್ತದೆ ಇಲ್ಲಿ. ಬೇರೆ ಕಡೆ ಫ್ಯಾಕ್ಟ್ರಿ ಅಲ್ಲೆಲ್ಲ ಈ ಥರ ಏನು ಮತ್ತು ಪ್ರೆಷರ್ನೂ ಇಲ್ಲ. ನಮ್ದಂತೂ ನಾವು ಮಾಡ್ತೀವಲ್ಲ, ನಮ್ಗೆ ಬೇಜಾರು ಅನಿಸೋದೇ ನಮ್ಗೆ ಈಗ ಅನಿಸೋದೇ ಇಲ್ಲ. ಆಗಸ್ಟ್ 15 ಬಂದರೆ ಒಂದು 8 ಗಂಟೆ ತನಕ, 9:30 10 ಗಂಟೆಗೆ ಬಂದರೆ 8:30 ತನಕ ನಾವು ಮನೆಗೆ ಹೋಗ್ತೀವಿ. ಮರುದಿನ ಮತ್ತು ಟಯರ್ಡ್ ಆಗಿರ್ತೀವಿ, ಮತ್ತು ಫ್ರೆಶ್ ಆಗಿ ಬರ್ತೀವಿ. ನಾವು ಒಂಥರ ನಮ್ಗೆ ಖುಷಿ ಕೊಡ್ತದೆ. ಎಲ್ಲ ಕೆಲಸ ಮಾಡೋದಕ್ಕಿಂತ ನಮ್ಗೆ ಇದು ಒಂದು ಹೆಮ್ಮೆ ಕೆಲಸ ಅಂತ ನಮ್ಗೆ ಸಂತೋಷ. ಈ ಧಾರವಾಡ ತಾಲೂಕು ಗರ್ಭ ಕ್ಷೇತ್ರೀಯ ಸೇವಾ ಸಂಘದಾಗ ಕೆಲಸ ಮಾಡಕತ್ತಿ ನಾವು 50 ವರ್ಷ ಅಂತ. ನಾವು 2011 ನನ್ನ ನಿವೃತ್ತಿ ಆಯಿತು. ಆನಂತರ ನಾನು ಸಹಾಯಕನಾಗಿ ಫೆಬ್ರವರಿ ಅಂತೇಳಿ ನಾನು ಕೆಲಸ ಮೇಲೆ ಆದ ಅನಿಸಿದ್ದೆ. ಈ ಕೆಲಸದ ತೃಪ್ತಿ ತಂದಿದ್ದ ಎಲ್ಲ ನನ್ನ ಜೀವನನೇ ಇದಾಗ ಮುಡುಪಾಗಿ ಇಟ್ಟಿದ್ದರಿಂದ ಸುಖ ಸಂಸಾರ ಅಂತಾರಲ್ಲ, ಆ ಥರ ನಮ್ಮದು ಜೀವನ ನಡಬೇಕು. ಬಟ್ ಯಾವ ಒಂದು ಕೊರತಿಲ್ಲದೆ ನನ್ನ ಮನತನ ನಾವು ಸಾಕ್ಕೊಂಡು ಹೊಂಟೆ ಈಗೂ ಮುಂದುವರಿತೈತಿ. ಸಂಸ್ಥೆನೂ ಸ್ವಲ್ಪ ಬೆಳವಣಿಗೆದ ಏರುಪೇರು ಆಗೋದು ಸಹಜ. ಒಂದು ಸಂಸ್ಥೆ ಒಮ್ಮೆ ಏರ್ತೈತಿ, ಒಮ್ಮೆ ಬೆಳವಣಿಗೆನೂ ಆಕೈತಿ. ಈಗ ಸದ್ಯ ನಮ್ಮಲ್ಲಿ ಏನೈತಲ್ಲಿ ಒಂದು 2 ವರ್ಷದಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗಿತ್ತು. ಆದರೆ ಇವು ಸ್ವಲ್ಪ ಇಂಪ್ರೂವ್ ಹಾಕೋಂತ ಹೊಂಟೈತಿ. ಮತ್ತು ಈಗಿಂತ ಸ್ವಲ್ಪ ಮೇಲಧಿಕಾರಿಗಳು ಧನ ಸಹಾಯ ಸ್ವಲ್ಪ ಏನಾದ್ರು ಜರ ಮಾಡಿದಾರಂದ್ರೆ ನಮ್ಮ ಎಲ್ಲ ಕೆಲಸಗಾರಿಗೂ ಮ್ಯಾನೇಜ್ಮೆಂಟಿಗೂ ಎಲ್ಲರಿಗೂ ಒಂದು ಥರದಿಂದ ಅನುಕೂಲ ಆಗ್ತೈತೆ ಅಂತ ಹೇಳಿ. ಸರ್ಕಾರಿ ನೌಕರರಿಗೆ ಸಿಗುವಂತಹ ಉದ್ಯೋಗ ಭದ್ರತೆ, ನ್ಯಾಯಯುತ ವೇತನ ಹಾಗೂ ಮೂಲಭೂತ ಸೌಲಭ್ಯಗಳು ಖಾದಿ ಕರಕುಶಲ ಕಾರ್ಮಿಕರಿಗೂ ಸಿಗಬೇಕೆಂದು ನಾವು ಉನ್ನತ ಅಧಿಕಾರಿಗಳಲ್ಲಿ ವಿನಂತಿಸುತ್ತೇವೆ. ಸಾರ್ವಜನಿಕರಾದ ನಾವು ನಮ್ಮ ಎಲ್ಲ ಸಂಭ್ರಮಾಚರಣೆಗಳಲ್ಲಿ ಖಾದಿ ಧ್ವಜವನ್ನು ಬಳಸಬೇಕು ಮತ್ತು ಎಲ್ಲ ರೀತಿಯ ಖಾದಿ ವಸ್ತ್ರಗಳನ್ನು ಬಳಸುವ ಮೂಲಕ ಖಾದಿ ಉತ್ಪಾದಕರನ್ನು ಗೌರವಿಸುವುದು ಭಾರತೀಯರಾಗಿ ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಈ ತ್ರಿವರ್ಣ ಧ್ವಜವು ಕೇವಲ ಬಟ್ಟೆಯಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ರಾಷ್ಟ್ರಾಭಿಮಾನ. ಈ ದೇಶದ ಪ್ರಜೆಯು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಕ್ರೀಡೆ, ವಿಜ್ಞಾನ, ರಕ್ಷಣೆ, ಐತಿಹಾಸಿಕ ಸಂಭ್ರಮಾಚರಣೆಗಳಲ್ಲಿ ತನ್ನೆಲ್ಲ ಸಾಧನೆಗಳಲ್ಲಿ ಪ್ರತಿಬಿಂಬಿಸುವುದು ಅಥವಾ ಸಂಭ್ರಮಿಸುವುದು ಈ ಬಾವುಟದ ಮೂಲಕವೇ. ಈ ದೇಶದ ರಕ್ಷಣೆಗಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ಪ್ರತಿಯೊಬ್ಬ ಭಾರತೀಯ ಸೈನಿಕನ ಉಸಿರು ಈ ಧ್ವಜ. ಆತನ ಕೊನೆಯುಸಿರಿನಲ್ಲಿಯೂ ಅವನನ್ನು ಈ ದೇಶದ ಪುತ್ರನೆಂದು ಸಾರಿ ಸಾರಿ ಹೇಳುವ ಕೌದಿ ಈ ಧ್ವಜ. ಈ ಧ್ವಜ ತಯಾರಿಕೆಯ ಹಿಂದಿರುವ ಪ್ರತಿಯೊಂದು ಪರಿಶ್ರಮದ ಕೈಗಳು ಹಾಗೂ ನಾನು ಭಾರತೀಯ ಎಂದು ಗರ್ವದಿಂದ ಹೇಳುವ ಪ್ರತಿಯೊಬ್ಬ ಭಾರತೀಯನು ಈ ಸಾಕ್ಷಿಯ ಚಿತ್ರದ ನಾಯಕರೇ. ತ್ರಿವರ್ಣ ಧ್ವಜವು ಕೇವಲ ಹಾರುವ ಬಟ್ಟೆಯಲ್ಲ, ಅದು ನಮ್ಮ ಪರಂಪರೆಯ ಅಸ್ಮಿತೆ, ನಮ್ಮ ಹೆಮ್ಮೆ, ನಮ್ಮ ಸಂಕಲ್ಪ. ಜೈ ಹಿಂದ್. तव करुणारुण रागे निद्रित भारत जागे, तव चरणे नत माता। जय 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 हे जय राजेश्वर
ಭಾರತ ಭಾಗ್ಯ ವಿಧಾತ